ಏನು ವಿವೇಕದಿಂದ ನಾವು ಅದನ್ನು ಮಂಥನ ಮಾಡಿದಾಗ ಅದು ಅಮೃತ ವಿಚಾರದಿಂದ ಅದು ತೆಗಿಲಿಕ್ಕೆ ಬರ್ತೈತೆ ಅದ್ರಾಗ ಕಾಣ್ತೈತೆ ಅಂತ. ಸಮುದ್ರ ಕಳೆದ ವಿಚಾರ ಸಾಗರ ಇದೆ, ವಿಚಾರನು ಸಾಗರ, ಕಲ್ಪನಾ ಸಾಗರದಾಗ ಇವನ್ನೆಲ್ಲ ಸರಿಸಿದಾಗ ಅಲ್ಲಿ ಅಮೃತತ್ವವನ್ನು ಹೊಂದಾಕ್ ಬರ್ತೈತೆ ಅಂತ ಅರ್ಥ ಐತೆ ಅದು. ಏನು ನಾವು ಸಮುದ್ರ ಕಳೆದ ಮಂಥನ ಏನು ತೆಗಿತಾವ ಅಮೃತ ಅಂದ್ರೆ ನಾಶರಹಿತವಾದದ್ದು ಅದು. ಏನು ಅಮೃತ ಅಂದ್ರೆ ಚೆಡ್ಲಾರ್ದಂಥದ್ದು, ಅದೇನು ಕುಡಿಯೋ ರಸ ಅಲ್ಲ. ಮತ್ತು ಅವು ಅವು ಕುಡಿಯೋ ರಸ ಅಂತೇಳಿ ಸೋಮರಸ ಪಾನ ಮಾಡ್ತಾವೆ, ನಿಶೆ ಬರೋದು ಕುಡ್ದು ಅಡ್ಡಾಡ್ತಾವೆ. ಅಮೃತ ಯಾಕ್ರಿ ಅದಲ್ಲ, ಅದು ಕುಡಿಯೋ ರಸ ಅಲ್ಲ, ಅದು ಅಮೃತ. ಅದು ಏನು ನಾಶರಹಿತವಾದಂಥ ಇದು ಅಮೃತ ಅಂದ್ರೆ, ಮೃತ ಅಂದ್ರೆ ನಾಶ ಆಗೋದು, ಅಮೃತ ಅಂದ್ರೆ ನಾಶ ಇಲ್ಲದ್ದು. ಏನು ಆಕಾಶಕ್ಕೆ ಹೆಂಗೆ ಅವಯವಗಳು ಇರೋದಿಲ್ಲ, ಹಂಗೆ ನಿನ್ನ ಇರುವಿಕೆಗೂ ಅವಯವ ಇಲ್ಲ. ನಿರವಯವ ಅದ ಅನ್ನೋ ದೃಷ್ಟಿಯಿಂದ ಆಕಾಶದ ಹೋಲಿಕೆ ಕೊಟ್ಟಿದ್ದು. ಆದರೆ ಆಕಾಶ ಅದು ಜಡ ಅದ. ಮತ್ತು ನಿದ್ದೆ ಒಳಗೆ ಅದಿಲ್ಲ, ಅದು ಪ್ರಳಯ ಆಗೈತಿ. ಎಲ್ಲೈತಿ ಆಕಾಶ? ನಿದ್ದೆ ಐತಿದಾಗ ಎಲ್ಲೈತಿ? ಆಕಾಶಕ್ಕೆ ಯಾವಾಗ ಪ್ರಳಯ ಆಗೈತೆ ಅಂದ್ರೆ ನಿದ್ದೆ ಐತಿದಾಗಿಲ್ಲ. ಎಲ್ಲೈತಿ ಆಕಾಶ? ದೃಶ್ಯದೊಳಗಿಂದ ಅದು ಅದಿಲ್ಲ, ಅದು ದೃಶ್ಯಕ್ಕೆ ಗೋಚರ ಐತಿ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನೋಡಿದಾಗ ಆಕಾಶಕ್ಕೆ ಅಸ್ತಿತ್ವ ಇಲ್ಲ ಅಲ್ಲಿ. ಅದು ನೀನು ಒಂದೇ ಐತೆ, ಇರುವಿಕೆ ಒಂದೇ ಐತೆ ಅಲ್ಲಿ. ಏನು ಅವಯವ ಇಲ್ಲ ಅನ್ನೋ ಸಂಬಂಧ ಆಕಾಶದ ಹೋಲಿಕೆ ಕೊಟ್ಟದ್ದು. ಅದಕ್ಕೆ ನಿಜವಾಗಿ ಅದರಂಥ ಹೋಲಿಕೆ ಕೊಡೋಕೆ ಇನ್ನೊಂದು ವಸ್ತು ಯಾವುದೂ ಇಲ್ಲ. ಏನು ಅದಕ್ಕೆ ಬ್ರಹ್ಮವಿದ್ಯೆಗೆ ಸಾಕ್ಷಿ ದೃಷ್ಟಾಂತಗಳನ್ನು ಕೊಡೋಕೆ ಬರೋದಿಲ್ಲ ಅಂತದು. ಯಾಕೆ ಅದರಂಥದ್ದು ವಸ್ತು ಮತ್ತಾವುದು ಇಲ್ಲೇ ಇಲ್ಲ. ಅದು ಏನು ಎಲ್ಲದಕ್ಕೂ ಆಧಾರ ಇರಬೇಕು, ಅಲ್ಲಕ್ಕೂ ಆಧಾರ ಇಲ್ಲ. ಎಲ್ಲದೂ ಇದ್ರ ಆಧಾರ ಮೇಲೆ ಎಲ್ಲ ತೋರ್ತಾವ. ಹಾಂ, ಯಾವ ಅವಯವ ಇಲ್ಲ ಅನ್ನೋ ಸಂಬಂಧ ಆಕಾಶದ ಹೋಲಿಕೆ ಕೊಟ್ಟದ್ದು. ಹಿಂಗೆ ತಿಳ್ಕೊಳ್ಳಿ ಅಂತ. ಆಕಾಶ ಜಡ ಅದ. ನಿದ್ದೆ ಹತ್ತಿದಾಗ ಅದಿಲ್ಲ, ಆದ್ರೆ ತಾನು ಅಜಡ ಅದಾನ. ಯಾವಾಗಲೂ ಇರೋ ನಿದ್ದೆ ಎದ್ದಾಗ ತಾನು ಅದಾನ. ಇದ್ದಾಗ ಅಲ್ಲಿ ಏನೂ ಇಲ್ಲ ಅನ್ನೋದು ತಿಳಿತಾನಲ್ಲಿ. ಬೇನ್ ಅದಕ್ಕೆ ಚಿದಾಕಾಶ ಅಂದರು. ಏನು ಆಕಾಶ ಆನಂದನ? ಇಲ್ಲ, ಆಕಾಶ ಆನಂದ ರಹಿತ ಅದು. ಯಾರು ಏನು ಹೇಳಿದ್ರು ಮೂಲ ಸಂಸ್ಕೃತ ಬಿಟ್ಟಿಲ್ಲ ಇಲ್ಲ. ಈ ಮಾತು ಮನನಕ್ಕೋಸ್ಕರ ಮಾತಾಡೋರು ಯಾರು ಮಾತಾಡ್ತೀರಿ ಇದನ್ನು? ಒಂದು ಮುದ್ದೆ ದಶಿಂದ ತಗೊಂಡು ಉದಾಹರಣೆ ಎಲ್ಲದಕ್ಕೂ ಅನ್ವಯಿಸೋಕ್ಕಾಗೋದಿಲ್ಲ. ಅದು ಆ ಸಂದರ್ಭಕ್ಕೆ ಅನುಸಾರವಾಗಿ ಅವನ್ನ ತಗೊಂಡಿರ್ತಾನೆ ಅವನು. ವಿಷಯಾದಿಗಳಲ್ಲಿ ಸುಖ ಏನದ ನೋಡ್ರಿ, ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದಂಗೆ ತೋರಿದ್ದು ಅಂತ ತಿಳಿದವ ಉದಾಸೀನ ಆಗಿಬಿಡ್ತಾನೆ. ಏನು ಅದು ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ತೋರಿದಂಥ ಸುಖ ಅದು ಆ ವಿಷಯದಲ್ಲ ಅಲ್ಲ. ಮನಸ್ಸು ನಿಶ್ಚಲ ಆದಾಗ ನನ್ನ ಆನಂದ ಇದು ಅನ್ನೋದು ಯಾವ ಅದನ್ನು ಖಾತ್ರಿ ಮಾಡ್ಕೊಂಡಿರ್ತಾನೆ, ಅವಾಗ ಅಲ್ಲಿ ಆನಂದ ಸಮಾಧಿ ಹತ್ತೈತೆ ಅಂತ. ಮನವೆತ್ತಲ್ಲಿ ಎರಗಲತ್ತ ಯೋಗ ಉದಯಿಷ ಅಂತ. ತಿನ್ನುವಾಗ ತೋರುವಂಥ ಸುಖ, ನಾಲಿಗೆ ರುಚಿ ಒಳಗೆ ತೋರುವಂಥದ್ದು ಎಲ್ಲಿದ್ದು ಸುಖ ಅಂದರೆ ಅದು ನಿನ್ನ ಸುಖ. ಮನಸ್ಸು ನಿಶ್ಚಲ ಆದಾಗ ಅನುಭವ ಬರ್ತೈತೆ. ಮತ್ತು ಅದ ಸುಖ ಇದ್ರೆ ಹೆಚ್ಚಿನ ಮೊದಲೇ ಕಡಿ ತುತ್ತಿಗೆ ಅದಕ್ಕೆ ಯಾಕೆ ಬೇಸರ ಆಕೈತಿ? ಅದು ಯಾಕ್ರಿ? ಅವಾಗ ಮನಸ್ಸು ಚಂಚಲ ಆಕೈತಿ. ಅದ ಸುಖರೂಪ ಆಗಿದ್ರೆ ಹಂಗೆ ತಿಂತಿದ್ದಂಗೆ ಸುಖ ಹೆಚ್ಚಿಗೆ ಆಗ್ಬೇಕಾಗಿತ್ತು. ಅದು ಕೈ ಮುಗಿತೀನಪ್ಪ ಮರ ವಾಲ್ಯ ಅಂತೀನಿ. ಮೊದಲೇ ತುತ್ತಿನಲ್ಲಿ ಇದ್ದು ರುಚಿ ಕೊನೆ ತುತ್ತಿಗೆ ಉಳಿದಿಲ್ಲ. ಅದು ಹಾಗೆ ಇಂದ್ರಿಯ ಭೋಗ ಕೊಡುಗೆ ಏನಾಕೈತಿ? ನೆರಸಾಕೈತಿಲ್ಲ ಅದು. ಅದರಿಂದ ಜರ್ ಸುಖ ಇದ್ದಿದ್ರೆ ಅದು ಬೇಸರ ಆಗಬಾರ್ದಾಗಿತ್ತು. ಬೇಸರ ಆಕೈತಿ ಅಂದಿಂದ ಅದು ಸುಖರೂಪ ಅಲ್ಲ. ಹಂಗಾರೆ ಆ ಸುಖ ತೋರ್ತೈತಲ್ಲ ಅಂದ್ರೆ ಮನಸ್ಸು ನಿಶ್ಚಲ ಆದಾಗ ನಿನ್ನ ಆನಂದ ನಿನಗೆ ಅನುಭವ ಬರ್ತದೆ. ಯಾವ್ಯಾವಾಗ ಮನಸ್ಸು ನಿಶ್ಚಲ ಆಕೈತಿ ಆವಾಗ ನಿನ್ನ ಆನಂದನ. ನಮಗೆ ಗೊತ್ತಿಲ್ಲದಕ್ಕೆ ಅಜ್ಞಾನದ ಮೂಲಕ ಅದರಿಂದನೇ ಶಕ್ತಿ ಅಂತ ಅನಿಸ್ತದೆ. ಮನಸ್ಸು ನಿಶ್ಚಲ ಆದಾಗ ಆನಂದ ತೋರ್ತದೆ. ಆ ತೋರಿದ ಆನಂದ ನಿನ್ನ ಸ್ವರೂಪದ ಆನಂದನ. ನಿನ್ನ ಬಿಟ್ಟ ಆನಂದ ಸುಖರೂಪವಾದಂಥ ವಸ್ತು ಯಾವುದೂ ಇಲ್ಲ. ಅನ್ಯವಾಗಿ ಹುಡುಕಿಸ್ಬಿಡ ದಣಿತೀನಿ. ಅದು ಅದರಾಗೈತಿ ಇದ್ರಾಗೈತಿ ಭ್ರಮ ಆಗೈತಿ ನಮ್ಗೆ. ಈ ಭ್ರಾಂತಿ ನಾಶ ಆಗ್ಬೇಕು ನೋಡು. ಅನ್ಯದರಿಂದ ಸುಖ ಐತಿ ಅನ್ನೋ ಭ್ರಾಂತಿ ನಾಶ ಆಗೋ ಮಟ
ನಮಗೆ ಶಾಂತಿ ಇಲ್ಲ. ಇದನ್ನು ಖಾತ್ರಿ ಮಾಡ್ಕೋಬೇಕಂದ್ರೆ ಸಮಾಧಿಯನ್ನು ಹೊಂದಿದಾಗ ನಿನಗೆ ಖಾತ್ರಿ ಆಗೋದು, ಅನ್ಯದ್ರಾಗ ಏನೂ ಇಲ್ಲ ಅನ್ನೋದು ಖಾತ್ರಿ ಆಗೋದು. ಬರೀ ಮಾಹಿತಿ ಮಾಡ್ಕೊಂಡ್ರೆ ಅದು ಸಂಶಯ ಹೋಗೋದಿಲ್ಲ. ನೋಡಿ ಬಿಡು ಅಂತೇಳಿ ಅಂತ ಬರೀ ಹೇಳೋದು ಕೇಳೋದು ಆತಿ. ಅದನ್ನು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ನಿನಗದು ಮನಸ್ಸು ಹೋಗೋದಿಲ್ಲ ಅತ್ತಾಗಿಂದ ಗೊತ್ತಾತ ಅನ್ನೋದು. ಅದಕ್ಕೆ ಜ್ಞಾನ ಅಂತಾರೆ. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಐತಿ ಅನ್ನೋದು ಸುಳ್ಳೋದಿಲ್ಲ. ಮಾಹಿತಿ ಜ್ಞಾನ ಆದರೆ ಮತ್ತೆ ಪಸಿಗೆ ಬೀಳ್ತೀನಿ. ಏನು ಹೌದು, ಜ್ಞಾನದ ಗೊತ್ತದ. ಸಮಾಧಿ ಹೊಂದಿದ ಹೊರತ ಸುಳ್ಳೋದು ಜ್ಞಾನ ಆಗೈತಿ ನನಗೂ ಅನ್ನೋದು. ನಮ್ಮಂತೇಲಿ ಹೊರಗೆಲ್ಲ ಐತೆ ಅಂತಿದ್ರು ಅಜ್ಜ. ನಾನು ಸಮಾಧಿ ಹೊಂದೇನೆ ಅನ್ನೋನ್ನ ವರಿ ಹಚ್ಚಕ್ಕೆ ಬರ್ತದೆ ನಮಗಂತ. ಏನು ನಮ್ಗೆ ಬಂಗಾರ ಇರ್ಲಿಕ್ಕೂ ಹೊರಗೆಲ್ಲ ಐತೆ ಅಂತೇಳಿ ಅಂತಿದ್ರು ಅಜ್ಜ. ವರಿ ಹಚ್ಚಕ್ಕೆ ಬರ್ತೈತೆ. ಬೇಕಾದಂಗೆ ಕೇಳ್ತಾನಂದ್ರು. ಏನಪ್ಪ ಈಗ ಬಂದಾನಪ್ಪ ಉತ್ಥಾನ ಆಗ್ಯಾನವ್ರಂಗೆ ಹೇಳ್ತಿರ್ತಾನೆ. ಅದ್ರವರೆಗೆ ಹೆಚ್ಚು ನೋಡಿದ್ರೆ ಇರಾಕಾಗ ಜ್ಞಾನ ಆಗಿರೋದಿಲ್ಲ. ಏನು ಈ ಶರೀರ ಏನೈತಲ್ಲ ಇದು ದುಃಖ ರೂಪಿ ಅದ. ನಿನ್ನಿಂದ ಅರಿವಿಸ್ಕೊಳ್ಳೋದು ಯಾವುದೂ ಅದು ಸ್ವರೂಪ ಅಲ್ಲ. ಅದು ತಿಳಿಯಾವ ನೀನ ಸುಖ ಸ್ವರೂಪ ಇದ್ದಿ. ಏನು ತೋರುವುದೆಲ್ಲ ಅದು ದುಃಖ ಐತಿ. ಮಿಥ್ಯಾ ವಸ್ತು ಅದು ತೋರ್ತೈತಿ, ದುಃಖ ಕೊಡ್ತೈತಿ. ಇದು ತಿಳಿಯವ ತೋರದೇ ಅಡಗದೆ ಇದ್ದ ವಸ್ತು ಯಾವುದೈತಿ ಅದು ಸುಖರೂಪ ಐತಿ. ಏನು ಅಲ್ಲಿ ಅಜ್ಞಾನ ಇಲ್ಲ, ಅದು ತೋರುವುದಲ್ಲ, ಯಾವಾಗಲೂ ಇದ್ದು ಇರುವುದು. ಏನು ಸಚ್ಚಿದಾನಂದ ರೂಪ ನಿತ್ಯ ಪರಿಪೂರ್ಣ ತಾನ ಅದನ್ನು ಬಿಟ್ಟುಕೊಟ್ಟು ಹೊರಗೆ ಹುಡುಕಾಕೊಂಟಾನ ಅದನ್ನು ಅನ್ಯವಾಗಿ. ನೀನಾಗಿದ್ದಾಗ ಆರಾಮಿರ್ತಿ. ಅನ್ಯ ಭಾವನೆಗಳನ್ನು ಹೊಂದಿದಾಗ, ನಿನ್ನ ಭಾವನೆಯನ್ನು ಬಿಟ್ಟು ಅನ್ಯ ಭಾವನೆಯನ್ನು ಹೊಂದಿದಾಗ ಆರಾಮ ಕಳ್ಕೋತಿ. ಎಚ್ಚರಿಕೆಯಾಗಿ ಅನ್ಯ ಭಾವನೆ ಐತಿ, ಕನಸಿನಾಗ ಅನ್ಯ ಭಾವನೆ ಐತಿ. ಅವನ್ನೆಲ್ಲ ಅಳದು ಉಳಿದಾಗ ತನ್ನ ಭಾವ ನಿದ್ಯಾಗ ತಾನಾಗಿರ್ತಾನೆ. ಅಲ್ಲಿ ಏನೂ ಇಲ್ಲ, ಶರೀರ ಭಾವ ಇಲ್ಲ. ಅಲ್ಲಿ ಕೇವಲ ಅರಿವು ಅದ. ಆ ಅರಿವು ಇರುವ ಆನಂದ ತಾನಾಗಿದ್ದಾಗ ಆರಾಮೈತಿ. ಅರಿವಿಸ್ಕೊಳ್ಳೋದು ಎಲ್ಲೈತಿ ಅಲ್ಲಿ ದುಃಖದ ನೋಡಿ. ಅದು ಜಡ ಅದ. ಯಾವುದು ಅರಿವಿಸ್ಕೊಳ್ತೈತಿ ಅದು ಸುಖರೂಪ ಅಲ್ಲ. ಅರುವ ದೇವರು, ಅರುವ ಆನಂದ. ಅರಿವಿಸಿಕೊಳ್ಳಲಾರದೆಂದು ತಿಳಿಯುವಾತನೇ ಜಾನರ ದೇವ ಅಂತ. ಹೌದು, ಅದು ಎಂದೂ ಯಾರಿಂದಲೂ ಅರಿವಿಸಿಕೊಳ್ಳುವುದಲ್ಲ. ಎಲ್ಲವನ್ನ ಅರಿತಕ್ಕಂಥದ್ದನ್ನು ಎದರಿಂದ ಅರಿಬೇಕು ಅಂತ. ವಿಜ್ಞಾತಾರ ಮರೇಕೇನ ವಿಜಾನೀಯಾತ. ಎಲ್ಲವನ್ನು ಅರಿತಕ್ಕಂಥದ್ದನ್ನು ಎದರಿಂದ ಅರಿಬೇಕು? ಅರಿಲಿಕ್ಕೆ ಬರುವುದಿಲ್ಲ. ಅರಿವಿಸ್ಕೊಳ್ಳುವ ವಸ್ತು ಅಲ್ಲ ಅದು. ಯಾವುದು ಅರಿವಿಸ್ಕೊಳ್ತೈತಿ ಅದು ಜಡ ಐತಿ, ಅದು ದುಃಖವನ್ನು ಕೊಡ್ತೈತಿ. ನಾವೆಲ್ಲರೂ ಬಾಳೆಕ್ಕೆ ಅನುಕೂಲ ನೋಡೋರು ಹೊರತು ಪಾರಮಾರ್ಥ ಸಾಧನೆಗೆ ಅನುಕೂಲ ಕೊಡುವ ಜನ ಭಾಳ ಕಡಿಮೆ ಸಿಗ್ತಾರೆ. ಏನಪ್ಪ ನಾವು ಬಾಳೆನ ಮುಖ್ಯ ಅಂತ ತಿಳ್ಕೊಂಬಿಟ್ಟೇವೆ ನಾವು. ಹೌದಿಲ್ಲ? ಇದರಿಂದ ದುಃಖದಿಂದ ಬಿಡುಗಡೆ ಹೊಂದಬೇಕು, ಆ ಜನ ಸಾರ್ಥಕ ಮಾಡ್ಕೋಬೇಕು ಅನ್ನೋದು ಅದು ಹೊಳಿಬಂದ ನಾವು. ಎಲ್ಲೋ ಒಬ್ಬ ಪುಣ್ಯಾತ್ಮ ಹೊಳಿತೈತಿ. ಇದೇ ಮುಖ್ಯದ ಜ್ಞಾನವನ್ನು ಪಡಿಬೇಕಾಗೈತಿ. ನಾವು ಯಾರಿದ್ದನ್ನು ತಿಳ್ಕೊಳ್ಳೋದ ಮುಖ್ಯ ಅನ್ನೋದು ಸಾಮಾನ್ಯ ಜನರಿಗೆ ಅದು ಹೊಳಿದನೇ ಇಲ್ಲ. ನಮ್ಗೆ ಅದ ಬಾಳೆನ ಮುಖ್ಯ ಆಗ್ಬಿಟ್ಟೈತಿ. ಏನು ಅದ್ರ ಪರಿಣಾಮ ಏನಾಕೈತಿ ನೋಡಿ. ಅದ್ರ ಬೆನ್ನು ಹತ್ತಿದವ್ರು ಏನಾಗ್ಯದ? ಏನು ಎಲ್ಲ ಕೆಟ್ಟ ಹೋಗೈತಿ. ಹಿಂದಗಡೆ ಏನು ಮೋಸ ಆತ್ವಿಪ್ಪ, ಇದು ನೋಡೇ ನಂಬಿ ನಾನು ಅಂತ ಕೈ ಕೊಡ್ತೈತಿ ಎಲ್ಲ. ಅದು ಯಾವ ಹೊತ್ತಿನಾಗ ಇದು ಕೈ ಕೊಡ್ತೈತೆ ಹೇಳಕ್ಕೆ ಬರೋದು. ನೀವೆಲ್ಲ ನಾವು ನಂಬ್ಕೊಂಡು ಕುಂತೇವಿದ್ದೀನಿ ಅಂಥದನ್ನು ನಂಬಿ ಅಲ್ಲೋ ತೋರೆಡುವುದನ್ನು. ಕೆಡಲಾರ್ದಂಥದ್ದನ್ನು ನಂಬಿಲ್ಲ. ನಿಮ್ಮನ್ನು ನೀವು ನಂಬಿಲ್ಲ, ನಿಮ್ಮಲ್ಲಿ ನಿಮಗೆ ನಂಬಿಗಿಲ್ಲ. ಯಾಕಂದ್ರೆ ಕೆಡಲಾರ್ದಂಥ ವಸ್ತುನ ನೀವು ಅದಿರಿ, ಅದನ್ನು ನಂಬಿಲ್ಲ ನೀವು. ಈ ಕೆಟ್ಟು ಹೋಗುವಂಥ ಶರೀರಾದಿಗಳನ್ನು ನಂಬ್ಕೊಂಡು ಕುಂತೀವಿ. ನಿನ್ನಲ್ಲಿ ತೋರಿ ಅಡಗುವಂಥವನು ಎಂದಪ್ಪ ನಿನಗೆ ಸುಖ ಶಾಂತಿ ಸಿಗುವುದಿಲ್ಲ. ತೋರಿ ಅಡಗುವುದನ್ನು ನಂಬಿ ಯಾವಾಗಲೂ ಇದ್ದ ವಸ್ತು ನೀನು. ಏನು
ಯಾವಾಗಲೂ ಇದ್ದಾವ ಅನ್ನೋದು ಅನುಭವ ಬರ್ಬೇಕಲ್ಲ ನಿಮಗೆ. ಅಭ್ಯಾಸದಾಗ ತೊಡಗಿದಾಗ ಬರ್ತೈತೆ ಅದು. ಅದನ್ನು ಖಾತ್ರಿ ಮಾಡ್ಕೋ, ನಾನು ಯಾವಾಗಲೂ ಇದ್ದ ವಸ್ತು ನಾನೇ ಅದೇನಂತ ನಮ್ಮಲ್ಲಿ ನಮಗೆ ವಿಶ್ವಾಸ ಅವಾಗ ಅನುಭವ ಹುಡ್ತೈತೆ ನಮಗೆ. ಅನುಭವದಿಂದ ನೋಡಿದಾಗ ಏನು ಆರಾಮಿಗೆ ಬೆಂಕಿ ಹಚ್ಚಲಿ ಅಂತ ಯಾರ ಬೇದಿದ್ದು ಕೇಳಿರೇನ್ರಿ? ಗಂಡನ ಮಾರಿಗೆ ಬೆಂಕಿ ಹಚ್ಚಲಿ ಮಕ್ಕಳ ಮಾರಿಗೆ ಬೆಂಕಿ ಹಚ್ಚಲಿ ಹೆಂಡತಿ ಮಾರಿಗೆ ಬೆಂಕಿ ಹಚ್ಚಲಿ ಅದ್ರ ಸುದ್ದಿ ತೆಗಿಬೇಡಂತಿ ಅದನ್ನು. ಅವು ಎಲ್ಲಿ ಮಟ್ಟ ಅನುಕೂಲ ಇರ್ತಾವೆ ಅಲ್ಲಿ ಮಟ್ಟ ಒಳ್ಳೆ ಬೇಷ್ ಅನಿಸ್ತೈತೆ. ಅವು ಪ್ರತಿಕೂಲ ಅದು ಮೇಲೆ ಅವನು ತೆಗೆದ್ರೆ ಆ ಸುದ್ದಿ ತೆಗಿಬೇಡ ಇಲ್ಲಿ ಕುಂಡ್ರುದಿಲ್ಲ ಅಂತ ಅನ್ನೋದಿಲ್ಲ, ನಮಗೆ ಸಮಾಧಾನ ಆಗೋದಿಲ್ಲ. ಮತ್ತೇನಾರು ಮಾತಾಡಪ್ಪ ಅಂತ ನಾವು ಹೌದಿಲ್ಲ. ಏನಪ್ಪ ಮನ್ಯಾನ ಸುದ್ದಿ ತೆಗೆದ್ರೆ ನಾ ಇಲ್ಲಿ ಕುಂಡ್ರುದಿಲ್ಲ ನೋಡೋದು. ಯಾಕೆ ಅಷ್ಟು ಇದಾಗ್ಬಿಟ್ಟಿರ್ತೈತೆ ಅದನ್ನು. ಮತ್ತೇನಾದ್ರು ತೆಗೆದ್ರೆ ಏನೂ ಇಲ್ಲ ಅಂತ ಮತ್ತು ಇಲ್ಲೇ ಅದನ್ನು ತೆಗೆದೆ ಮನೆ ಬ್ಯಾಸ. ಅದೆಲ್ಲ ನಮಗೆ ಅಪ್ರಿಯ ಆಗಿರ್ತೈತಿ. ಯಾವುದು ಪ್ರಿಯ ಅಂತ ನೀ ತಿಳ್ಕೊಂಡಿದ್ದಿ, ನಾಳೆ ಅದ ಅಪ್ರಿಯ ಹಾಕೊಂಡು ಏನು ಕಾಯಂ ಇರುವುದಿಲ್ಲ ಅದು. ಆರಾಮಿನಾಗ ಇನ್ನೊಂದು ಯಾವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಗೊತ್ತಿದ್ದು ಅದ್ರ ಕಡೆ ಲಕ್ಷ ಕೊಡೋಕ್ಕಲ್ಲ. ಯಾವುದು ನಮಗೆ ಬೇಕಾಗಿರ್ತೈತಿ ಅದು ಕಾಯಂ ಬೇಕಾಗುವ ವಸ್ತು ಅಲ್ಲವು. ಯಾವುವು ಕಾಯಂ ಬೇಕಾಗುವಂಥ ವಸ್ತು ಯಾವ ಅದಾವ ನಮಗೆ? ಯಾವ್ದು ನೀ ಕಾಯಂ ಬೇಕಂತ ಯಾವ ನಿನಗೆ ಬೇಸರಿಕೆನ ಕೊಡ್ತಾವೆ. ಈ ಶರೀರ ಕಾಯಂ ಬೇಕಾದ್ರೆ ಇನ್ನಷ್ಟು ದಿನ ಬದುಕು ನೋಡಿ ನಿನಗೆ ಯಾವಾಗ ಬಿಟ್ಟೇನು ಮರ ಇದನ್ನಂತೆ. ಹಾಂ, ಭಾಳ ಬೇಸರ ಆಕೈತೆ ಅತ್ತಾಗಿಂದ. ಹೆಂಗೆ ಯಾವಾಗ ವಾದಿತ್ತು ಮರ ಇದು ನಮಗೆ ತಲೆ ಹಿಡಿತಪ್ಪ ಇದಂತ. ಬದುಕಿ ನೋಡ್ರಿ ಅಂತಿದ್ದು ಸಾಳಂಗಿ ಊರು ಭಾಳ ದಿನ ಬದುಕಿ ನೋಡ್ರಿ ಅಂದ. ಬೇಸರ ಆಕೈತೆ. ಏನು ಜೀವನ ಎಲ್ಲ ಇದ್ದಾಗ ಒಳ್ಳೆ ಚಂದ ಅನಿಸ್ತಿ, ಟೈಮ್ ಪಾಸ್ ಆಯ್ತು. ಯಾವಾಗ ಎಲ್ಲ ಕತೆ ಮುಗಿದ ಮ್ಯಾಗ ಯಾಕ್ರಿ ಏನಾಕೈತೆ ಅತ್ತಾಗಿಂದ ಏನಪ್ಪ ಮರ ಅಲ್ಲ. ನೆಲ ಹಿಡಿದ್ರೆ ಬೇಸರ ಆಕೈತಿ. ಯಾರಿಗಪ್ಪ ಎಷ್ಟೊಂದು ಇದನ್ನು ಮಾಡಲಿ ನಾನು. ಪರಾಧೀನ ಆಯ್ತಂದ್ರೆ ಶರೀರ ಎಲ್ಲ ಮಂದಿನ ಕಡೆಯಿಂದ ಮಾಡಿಸ್ಬೋದು ಅಂದ್ರೆ ಬೇಸರ ಆಕೈತಿ. ಏನು ಎಲ್ಲಿ ಮಠ ಶರೀರ ತನ್ನ ಸ್ವಂತ ಮಾಡ್ಕೊತಿರ್ತೈತೆ ಅಲ್ಲಿ ಮಠ ಏನು ಅನಿಸೋದಿಲ್ಲ. ಪರಾಧೀನ ಆಗಿ ತೀರ್ತಾನೆ ಅಲ್ಲೇ ಮಕ್ಕೊಂಡಲ್ಲಿ ಎಲ್ಲ ಮಾಡೋದು ಬೇಸರ ಆಗಿರ್ತೈತೆ. ಏನು ಕೆಲವು ನೋಡಿ ನೀವು ಈ ಲಕ್ವ ಹೊಡೆದು ಪೇಷಂಟ್ ಅದು ಇರ್ತಾವಲ್ಲ, ಎಲ್ಲಿ ಅಡ್ಡಾಡಕ್ಕೆ ಬಿಟ್ಲು ಇನ್ನೂ ಪರಾಧೀನ ಆಗಿಬಿಡ್ತಾವೆ. ಕುಂತಲ್ಲಿ ಯಾವ ತಿನ್ಬೇಕನ್ನೋ ಆಶಯ ಹೆಚ್ಚಿರ್ತೈತಿ, ಹೆಚ್ಚಾಗಿಬಿಡ್ತೈತಿ. ಅವಕ್ಕೆ ಭಾಳ ತಿನ್ಬೇಕು ಅನ್ನೋದು ಇರ್ತೈತಿ. ಮತ್ತು ಅದನ್ನು ಮತ್ತು ಪಾಪ ಏನು ಮಾಡೋದನ್ನು ಭಾಳ ಸಮಸ್ಯೆ ಅದ ಜೀವನ. ಏನು ಆರಾಮ ನಮಗೆ ಬ್ಯಾಡ ಅನ್ನೋರು ಜಗತ್ತಿನಾಗ ಯಾರದಾರ ಹೇಳಿ? ಅದು ಸಾಕು ಅನಿಸೋದಲ್ಲ, ಹೌದಿಲ್ಲ? ಹುಡುಕಿದು ಎಲ್ಲ ಸಾಕು ಅನಿಸ್ತಾವೆ, ಅದು ಸಾಕು ಅನಿಸೋದಲ್ಲ. ಸಾಕೆನಿಸದೆ ಬೇರೊಂದನ್ನು ಬೇಕೆನಿಸದೆ ಕಡೆಗಳು ತನ್ನ ಜೋಕಿಗೊಂದದೆ ಅಂತ. ಯಾವಾಗಲೂ ಬೇಕಾದ ವಸ್ತು ಯಾವುದು ಅಂದ್ರೆ ತಾನ. ಬೇಸರಾಗಲಿ ಇದ್ದ ವಸ್ತು ಅಂದ್ರೆ ತಾನ. ಎಲ್ಲ ಬೇಸರಕ್ಕವು. ನೀ ಏನು ಮಾಡೋದಿಲ್ಲ ಆರಾಮಿರ್ಬೇಕಂತ ಮಾಡ್ತೀವಿ, ಆದ್ರೆ ಅದರಿಂದ ಆರಾಮ ಐತೇನಂತ ವಿಚಾರನೆ ಮಾಡೋದಿಲ್ಲ ನಾವು. ಏನು ಹೆಂಗಾದ್ರೆ ನಾವು ಆರಾಮಿರ್ತೀವಿ ಅನ್ನೋದನ್ನು ಯಾವಾಗಪ್ಪ ನೀವು ವಿಚಾರ ಮಾಡೋದು? ಯಾವುದೇ ಥರದ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಅದರ ಆರಾಮಿನ ನೆನಪಿನಾಗ ಇರಾಕ್ ಬರ್ತೈತೆ. ಈಗ ಎಚ್ಚರಿಕೆ ಒಳಗಿದ್ದಾಗ ಎಲ್ಲ ಕಲ್ಪನೆಗಳನ್ನೆಲ್ಲ ಸರಿಸಿ ನೋಡ್ಕೋ. ಯಾವುದು ಕಲ್ಪನಾ ಇಲ್ಲದ ಇದ್ದಾಗ ಇರೋದಂದ್ರೆ ಹಗರ ಬಗರ ಕೆಲಸ ಅಲ್ಲ ಅದು. ಕಲ್ಪನಾ ರಹಿತ ಆಗಿ ಉಳ್ಕೋದಂದ್ರೆ ಅಭ್ಯಾಸ ನಿರಂತರ ಮಾಡಿದಾಗ ಬರ್ತೈತೆ ನಮ್ಗೆ. ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಕಲ್ಪನಾ ರಹಿತ ಸ್ಥಿತಿ, ನಿರ್ವಿಕಲ್ಪಕ ಸ್ಥಿತಿ ಏನೈತಲ್ಲ ಅದ ಆನಂದ ಸೂತ್ರ, ಬ್ರಹ್ಮಸೂತ್ರ. ಏನು ಅದನ್ನು ಅಭ್ಯಾಸ
ಅಭ್ಯಾಸದಿಂದ ಹೊಂದಲಿಕ್ಕೆ ಸಾಧ್ಯ. ನಾವು ನಿರಂತರ ಕಲ್ಪನಾರಹಿತ ಇರುವಿನ ಅನುಸಂಧಾನ ಕೊಡ್ಬೇಕು. ಅದಕ್ಕೆ ಧ್ಯಾನ ಅಂತ. ಏನು ಅದನ್ನು ಬಿಟ್ಟು ಬೇರೆ ಹಿಡ್ತಾನೆ ಇಲ್ಲ ನಾವು. ಕಲ್ಪನಾರಹಿತ ಆಗಿರ್ಬೇಕಾತಂದ್ರೆ ಅನೇಕ ಜನ್ಮಗಳ ಅಭ್ಯಾಸ ಬೇಕಿದೆ. ಏನು ಎಚ್ಚರಿಕೆ ಕಲ್ಪನಾ ಇರಬಾರ್ದು, ಕನಸಿನ ಕಲ್ಪನಾ ಇರಬಾರ್ದು, ನಿದ್ದೆ ಹತ್ತಬಾರ್ದು. ಅದ ನಿನ್ನ ನಿಜವಾದ ಇರು. ಇದನ್ನು ನೀ ಸಾಧಿಸ್ಬೇಕಾತಂದ್ರೆ ಆಹಾರನೂ ಮಿತಿ ಇರಬೇಕು, ನಿದ್ದೆನೂ ಅತಿಯಾಗಿರಬಾರ್ದು, ಅತಿ ಶ್ರಮನೂ ವಹಿಸಬಾರ್ದು. ಏನು ಭಾಳ ಕೆಲಸ ಮಾಡೋವು ಇದು ಹತ್ತೋದಿಲ್ಲ, ಹೌದಿಲ್ಲ? ಅತಿ ಆಲಸಿಗೆನೂ ಹತ್ತೋದಿಲ್ಲ ಇದು. ನಿದ್ದೆ ಮಾಡೋವಾಗ ಹತ್ತೋದಿಲ್ಲ, ಭಾಳ ಕೂಳು ತಿನ್ನೋವಾಗ ಹತ್ತೋದಿಲ್ಲ ಇದು. ಒಂದು ಯೋಗಾಭ್ಯಾಸಿಗೆ ಅವಾಗ ಮಿತ, ಎಲ್ಲದರಲ್ಲಿ ಮಿತವನ್ನು ಸಾಧಿಸ್ಬೇಕು. ಏನು ಅಂದ್ರೆ ಕೆಲಸ ಆಕೈತಿ. ಅತಿ ಎಚ್ಚರ ಇರೋವಾಗ ಹತ್ತೋದಿಲ್ಲ, ಅತಿ ನಿದ್ದೆ ಮಾಡೋವಾಗ ಹತ್ತೋದಿಲ್ಲ. ಯೋಗ ದಕ್ಕುದಿಲ್ಲ ನಾವು. ಎಲ್ಲದರಲ್ಲಿ ಮಿತವನ್ನು ಸಾಧಿಸೋದನ್ನು ಶ್ರೇಷ್ಠ. ಯಾವನಿಗೆ ಚಿಂತೆ ಜಾಸ್ತಿ ಇರ್ತೈತಿ ಅವನಿಗೆ ನಿದ್ದೆ ಕಡಿಮೆ. ನೋಡಿ, ಚಿಂತೆ ಇಲ್ಲ ಅವ ಆರಾಮ್ ಅನ್ಕೋತಾನೆ, ಎಲ್ಲಿ ಬೇಕಾದ್ರೆ ಅಲ್ಲಿ ನಿದ್ದೆ ಹೊಡಿತಾನೆ. ಹೌದಿಲ್ಲ? ಚಿಂತೆ ಹೆಚ್ಚು ಅಂದ್ರೆ ಅದಕ್ಕೆ ನಿದ್ದೆ ಹತ್ತೋದಿಲ್ಲ. ಅದು ಜೀವಂತ ಮನುಷ್ಯನನ್ನು ಸುಡ್ತೈತೆ ಅಂತಾರೆ. ಜೀವಂತ ಮನುಷ್ಯನನ್ನು ಕೊಲ್ಲುವುದು ಯಾವುದು ಅಂದ್ರೆ ಚಿಂತೆಯಲ್ಲಿ. ಜೀವನ ವ್ಯರಸದ ಮರಣವ್ಯಾವುದು ಅಂದರೆ ಚಿಂತೆ. ಜೀವಂತ ಮನುಷ್ಯನನ್ನು ಕೊಲ್ಲುವುದದು ಚಿಂತೆ. ಯದ ವಿಷಯ ಚಿಂತನ. ಅದ್ರ ಸಂಬಂಧ ಇದು ಕೆಡಬಾರ್ದು ಅಂತ ಚಿಂತೆ ಮಾಡ್ತೀವಿ. ಮುದುಕಾಗಬಾರ್ದು, ಇದು ನಾಶ ಆಗಬಾರ್ದು, ಹೌದಿಲ್ಲ? ಅಂತ ಚಿಂತೆ ಎಲ್ಲರದು ಅದೈತಿ. ಆದ್ರೆ ನೀವು ಮಾಡಿದ್ರೆ ಬಿಡ್ತೈತೆ ಅದು. ಪ್ರಾರಬ್ಧ ಕರ್ಮಗಳಿಗೆ ಏನು ಬರೋದು ಬರಲಿಲ್ಲ, ನನಗೇನು ಸಂಬಂಧ? ಅದು ಎದೆಲ್ಲ ಯಾರಿಗೆ? ನನಗೂ ಇದಕ್ಕೂ ಏನು ಸಂಬಂಧ? ಸಂಬಂಧ ತಪ್ಪಿಸ್ಕೊಂಡು ಇರಕ್ಕಲಿ ಅದ ಶನಿತನ. ಮನುಷ್ಯನ ಜನ್ಮದಾಗ ಇವೆಲ್ಲ ನೀ ಅಲ್ಲದ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡು ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಅದನ್ನು ನಾವು ಮಾಡ್ಕೊಳಕ್ತಾ ಇರಲಿಲ್ಲ. ನಾವು ಸಂಬಂಧ ಹಚ್ಕೊಂಡು ನನಗಾಗೈತಿ ಅಂತ ತಿಳ್ಕೊಂಡು ಬಾಧೆ ಪಡ್ತೇವೆ. ಏನು ಎಲ್ಲದರ ಲಿಂಕ್ ತಪ್ಪಿಸ್ಕೋಬೇಕು ನೋಡ್ರಿ. ಈಗ ಮನುಷ್ಯನ ಶರೀರ ಇದ್ದಾಗ ಆ ಕೆಲಸ ನಾವು ಮಾಡ್ಬೇಕು. ಸಂಬಂಧ ಹಚ್ಕೊಂಡೇ ಬಳಲ್ತೀವಿ ನೋಡ್ರಿ. ಏನು ಬಳಲಿಕ್ಕೆ ತಪ್ಪಬೇಕಂದ್ರೆ ಎಲ್ಲದರ ಲಿಂಕ್ ತಪ್ಪಿಸ್ಬೋದು. ಅನಾತ್ಮ ಸಂಬಂಧವನ್ನು ತಪ್ಪಿಸ್ಬೋದು. ಅಲ್ಲದರೊಳಗಾಗೈತಿ, ನನಗೇನು ಸಂಬಂಧ? ಶರೀರದಾಗ ಆಗೈತಿ, ಮನಸ್ಸಿನ ನನ್ನಿಂದ ಅರಿವಿಸ್ಕೊಳ್ಳೋದ್ರಾಗೈತಿ. ನನಗೆ ಅನ್ಯವಾಗಿ ಐತಿ ಅದು. ನಾನ ಬೇರೆ ಅದ ಬೇರೆ ಅಂತ, ನನಗೇನು ಹತ್ತಿಯಲ್ಲಿ ಬಿಡೋದು ಅಂತ. ಹಿಂಗೆ ಈ ತಿಳುವಳಿಕೆ ಗಟ್ಟಿ ಆಗ್ಬೇಕಲ್ಲ ನನಗೆ. ನಾವು ಅದ ನಾನಂತ ತಿಳ್ಕೊಂಡೇವಲ್ಲ, ಅಜ್ಞಾನ ನಮ್ಮನ್ನು ನಾವು ಮರ್ತು, ನಾವು ಯಾರಿದ್ದೀನೋ ಮರ್ತು, ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಹಚ್ಕೊಂಡು ಬದ್ದಾಡ್ತೀವಿ, ಚಿಂತೆ ಹಚ್ಕೊಂಡು ಕುಂದಿರ್ತೀವಿ. ನೀ ಎಲ್ಲದ್ರ ಬಗ್ಗೆ ಚಿಂತೆ, ನಿನ್ನ ಬಗ್ಗೆ ನೀ ಏನೂ ಆಗಿಲ್ಲ, ಇರುವ ನೀನದಿ, ಅದು ಎಂದೂ ಬಾಧ ಆಗುವುದಿಲ್ಲ, ನಾಶ ಆಗುವುದಿಲ್ಲ. ಇದು ತೋರಿಕೆ ಏನೈತಿಲ್ಲ, ಆಧಾರದ ಮೇಲೆ ತೋರಿದಂಥ ತೋರಿಕೆ ಇದು, ಅದು ವಿಕಾರ ಆಗೋದು, ನಾಶ ಆಗೋದು ಬಿಡೋದಿಲ್ಲ. ನೀ ಇರುವಿಕಿನೇನೋ ಏನೋ ತೋರಿಕಿನೇನೋ ಅಂದರೆ ಇರುವಿಕೆನ ನಾನು ಅಂತ ಗಟ್ಟಿ ತಿಳ್ಕೊಂಡು ನಾವು ಎದ್ರ ಬಗ್ಗೆ ಚಿಂತೆ ಮಾಡ್ಬೇಕು? ಏನೂ ಆಗೇ ಇಲ್ಲಲ್ಲ, ನನಗೇನೂ ಆಗೇ ಇಲ್ಲ, ಇರುವಂಗೆ ಐತೆ ನನಗೆ. ಶಿವಾನಂದ ಅಜ್ಜವ್ರು ನಗ್ತಿದ್ರು ಅಂತ, ಒಮ್ಮೆ ಹೇಳ್ತಿದ್ರು, ನನಗೆ ಯಾಕಿದು ಅಂತ. ನನ್ನಲ್ಲಿ ಇಲ್ಲಲ್ಲ ಅಂತ ಮತ್ತೆ ಅವ್ರಿಗೆ ಅದು ಹೊಳೆದು ಆ ಭಾವನೆಯನ್ನು ಸರಿಸಿದಾಗ ತನ್ನ ಭಾವದೊಳಗಿದ್ದು ನಗ್ತಿದ್ರು ಅಂತ. ನನಗೇನೂ ಆಗೇ ಇಲ್ಲಲ್ಲ ಅಂತ. ಯಾವಾಗಲೂ ತನ್ನ ನಿಜದ ಎಚ್ಚರಿಕೆ ಒಳಗಿರ್ಬೇಕು. ಅದು ಭಾಳ ಮಹತ್ವದ್ದು. ಸ್ವರೂಪ ಜಾಗೃತಿಯನ್ನು ನಾವು ಹೊಂದಬೇಕಾಗಿದೆ. ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಅದು ಬರ್ತೈತಿ. ಸ್ವರೂಪದ ಎಚ್ಚರಿಕೆ ಮಾಡ್ಕೊಳ್ಳಿ, ಅವಾಗ ಯಾವ ಬಾಧೆನೂ ಆಗೋದಿಲ್ಲ. ನಾವು ಸ್ವಲ್ಪ ಅದನ್ನು ಮರ್ತೀವಿ ಅಂದರೆ ಅಜ್ಞಾನದಿಂದ ಅನ್ಯದ್ದನ್ನು ನಾವು ಅಂತ ತಿಳ್ಕೊಂಡು ಬಳಲ್ತೀವಿ. ಅನ್ಯಥಾ ಜ್ಞಾನ. ಅಜ್ಞಾನದಿಂದ ಇದು ನಮ್ಮಲ್ಲಿ ಗಟ್ಟಿಯಾಗೈತೆ. ಅನ್ಯಥಾ ಜ್ಞಾನ ನಮ್ಮ ಬಗ್ಗೆ ಇದ್ದ ಅಜ್ಞಾನವಾದರೆ ನಾವು ಅನ್ಯಥಾ ಜ್ಞಾನನೂ ಹೋಗಿ, ಅದಕ್ಕೆ ಜೀವಭಾವ ಅಂತಾರೆ. ಅನ್ಯ ಭಾವನೆಯನ್ನು ತಾಳಿದ್ದ ಜೀವ, ಅನ್ಯಥಾ ಜ್ಞಾನಗಳು ನಾವು. ಎಷ್ಟು ಜನ್ಮದ ಪುಣ್ಯನೂ ಇದಕ್ಕೆ, ಈ ಅನ್ಯ ಭಾವನೆ ಹೋಗ್ಬೇಕಾದ್ರೆ, ಜೀವಭಾವ ನಾಶ ಆಗ್ಬೇಕಾದ್ರೆ. ಎಲ್ಲಿ ತನಕ ಜೀವಭಾವದ ಅಲ್ಲಿ ತನಕ ದುಃಖ ಬಿಡೋದಿಲ್ಲ.
ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಇದ್ದಕ್ಕಿದ್ದಂಗಿದ್ದಂಥ ವಸ್ತುವಿನ ಅನುಭವ ಅಂದರೆ ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಏನು ಶ್ರವಣ ಮನನ ನಿಧಿಧ್ಯಾಸನಕ್ಕೆ ನಿರ್ದಿಷ್ಟ ವೇಳೆ ನಾವು ಇಟ್ಕೋಬೇಕು. ಅಂದಾಗ ಇದು ಗಟ್ಟಿಯಾಕೈತಿ ನಾವು. ಅದಕ್ಕೆ ನಾವು ಮಹತ್ವನ ಕೊಡೋದಿಲ್ಲ. ಏನು ಬೇಕಾದೈತಿ ಅಂದ್ರೆ ಆ ವೇಳೆ ಕೈ ಬಿಟ್ಬಿಡೋದು. ಹೌದು, ನಮಾಜಿನ ಟೈಮಿಗೆ ಮುಸ್ಲಿಮರೆಲ್ಲ ಬಿಟ್ಟು ಬಿಡ್ತಾರಿಲ್ಲ, ಎಲ್ಲ ಬಿಟ್ಬಿಟ್ಟು ಸ್ಥಗಿತ ಬಂದ್ ಮಾಡ್ತಾರೆ ಅದನ್ನೆಲ್ಲ ನಮಾಜ್ ಮಾಡೋ ಟೈಮಿಗೆ. ನಾವು ನೋಡು ತಗೋರಪ್ಪ ಮಾತನಾಡಿ ನಮ್ಮ ಬಾಳೆ ಹಂಗಾಗಿ ಕೆಡ್ತೈತಲ್ಲ ಅದಲ್ಲ. 5 ವೇಳೆಗೆ ಧ್ಯಾನಕ್ಕೆ ಯಾಕೆ ಕೊಡ್ಬಾರ್ದು ನೀವು? 5 ವೇಳೆಗೆ ಎಲ್ಲದ್ರಾಗೂ ಐತಿ, ಎಲ್ಲ ಧರ್ಮದಾಗೂ ಅದೈತಿ. 5 ವೇಳೆ ನಮಾಜ್ ಮಾಡ್ಬೇಕು, ಧ್ಯಾನಕ್ಕೆ ಕೊಡ್ಬೇಕು ಅಂತ. ಇದು ಮುಂಜಾನೆ ಸಂಜೆ ಮುಟ್ಟ ಶ್ರವಣ ಕಾಲಕ್ಕೆ ಇದು ಒಂದು 2 ವೇಳೆ ಹಿಡ್ಕೋ ಇದನ್ನು. ಇದು ಟೈಮ್ನಾಗ ಮತ್ತೆ ಇದು ನಮಾಜ್ ಧ್ಯಾನ ಮಾಡಿದಂಗೆ ನಿನಗೆ ಅದು ಅದಿಲ್ಲ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಮ್ಮೆ 3 ಟೈಮ್ ಅದಿಲ್ಲ. ಬ್ರಾಹ್ಮಿ ಮುಹೂರ್ತ ಗೆದ್ದ ಅದ ಅಲ್ಲಿ ಮಾಡಬೇಕು. ಮಧ್ಯರಾತ್ರಿ ಯಾಕೈತೆ ನಮಗೆ ಮತ್ತು ಸಾಯಂಕಾಲ ಹೌದಿಲ್ಲ ಮಾಡ್ಬೇಕಂತ ಐತಿ ಹೌದಿಲ್ಲ. ಸಂಧ್ಯಾ ವಂದನೆ ಆಕೈತೆ ನಮಗೆ. 5 ವೇಳೆ ಎಲ್ಲಿ ಪುರ್ಸೊತ್ತಿಲ್ಲ ಬಿಡ್ರಿ ನಮ್ಮಂತ. ಬರೀ ಬಾಳೆದಕ್ಕೆ ಟೈಮ್ ಸಾಲ್ವಲ್ದು ಇದು ಎಲ್ಲಿ ಹೌದಿಲ್ಲ. ವೇಳೆನೇ ಸಿಗವಲ್ದು ಬಿಡ್ರಿ. ಇದು ಪುರ್ಸೊತ್ತಿಲ್ಲ ನಮಗೂ. ಸಂಜೆ ಮುಂದೆ ಬರೋಕ್ಕಾಗವಲ್ದು, ಇನ್ನು ಮುಂಜಾನೆ ಬರೋಕ್ಕಾಗವಲ್ದು. ಏನಾರ ಬಂದುಬಿಡ್ತಾವ್ರಪ್ಪ. ಅಲ್ಲಿ ಹೋಗೋದು, ಆ ಊರಿಗೆ ಹೋಗೋದು, ಈ ಊರಿಗೆ ಹೋಗೋದು, ಇದ್ರಾಗ ಹೋಯ್ತು ನಮ್ಮ ಜೀವನ ಎಲ್ಲ. ಅದು ಕರ್ಮ ಬರ್ಬಾರ್ದಿಲ್ಲ, ಎಳ್ಕೊಂಡು ಹೋಗ್ತೈತೆ. ಹೌದಿಲ್ಲ. ಮಾಡಿಬಿಟ್ಟಿರ್ತೀವಂಥ ಕರ್ಮನ ಅನಿವಾರ್ಯ ಎಳ್ಕೊಂಡು ಹೋಗ್ಬಿಡ್ತೈತೆ. ಏನು ಅದಕ್ಕೆ ಪುಣ್ಯವನ್ನು ಮಾಡಿದಕ್ಕೆ ಇದ್ರ ಕಡೆ ಬರ್ಬೇಕಾದ್ರೆ, ಇದ್ರ ನೆನವನ್ಯಾಗ ಇರ್ಬೇಕಾದ್ರೆ ಅದಕ್ಕೂ ಪುಣ್ಯ ಬೇಕು ಅಂತಾರೆ. ಏನು ಅವಕಾಶ, ಅದನ್ನು ನೆನಪು ಮಾಡ್ಕೊಳ್ಳೋ ಅವಕಾಶ ಸಿಗ್ಬೇಕಾದ್ರೆ ನಿನಗೆ ಪುಣ್ಯ ಬೇಕಂತ. ಇಲ್ಲಾಂದ್ರೆ ಅಲ್ಲಿ ಕುಂಡ್ರು ಬಿಡೋದಿಲ್ಲ, ಕೇಳಿ ಬಿಡೋದಿಲ್ಲ, ಎಳ್ಕೊಂಡು ಹೋಗ್ಬಿಡ್ತೈತೆ. ಮತ್ತೆ ಅಡ್ಡಿ ಹಾಕತ್ರಿ. ಹೌದೌದು. ಪುಣ್ಯವಿಲ್ಲದವ್ರಿಗೆ ಎಂತ ದೂರ ಕೊಡೋದು ಅಂತ. ಅದಕ್ಕೆ ಮೈತ್ರಾಗಿ ಹೇಳ್ತಾರೆ ಅವರು, ಮಯಜ್ಞವ್ರ ಪುಣ್ಯ ಬೇಕು ಮೈತ್ರಾಗಿ. ಇದ್ರ ಕಡೆ ಒಲವು ಆಗ್ಬೇಕಾದ್ರು, ಇದನ್ನ ಅಭ್ಯಾಸದಾಗ ತೊಡಗಬೇಕಂದ್ರೆ ಪುಣ್ಯ ಬೇಕು. ಇಲ್ಲಾಂದ್ರೆ ಪಾಪ ಕುಂಡ್ರು ಬಿಡೋದಿಲ್ಲ, ಎಳ್ಕೊಂಡು ಹೋಗ್ಬಿಡ್ತೈತಿ. ಏನು ಅನುಸಂಧಾನ ಮಾಡಿ ಬಿಡೋದಿಲ್ಲ. ಅದು ಕೇಳಕ್ಕೆ ಬರ್ತೈತಿ, ಆದ್ರೆ ಅನುಸಂಧಾನ ಮಾಡೋಕ್ಕಾಗೋದು, ಅಭ್ಯಾಸಕ್ಕೆ ಕೊಡೋಕ್ಕಾಗೋದಿಲ್ಲ. ಅದನ್ನು ಅನುಭವಕ್ಕೆ ಹೋಗ್ಬೇಕಲ್ಲ, ಖಾತ್ರಿ ಮಾಡ್ಕೊಳಕ್ಕಾಗೋದಿಲ್ಲ. ಬಿಟ್ಟು ಕೊಡ್ಬೇಕಲ್ಲ, ವೈರಾಗ್ಯ ಬೇಕು ಅದಕ್ಕೆ. ಅದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಕಡಿಮೆ ಆಗುತ್ತೆ. ಎಲ್ಲದರ ಬಗ್ಗೆ ಉದಾಸೀನ ಭಾವ ಬಂದಾಗ ಇದರ ಅಭ್ಯಾಸ ಒಳಗೆ ಆಂತರಿಕ ಅಭ್ಯಾಸ ನಡೀತೈತಿ. ಎಲ್ಲ ಬಿಟ್ಟು ಕುಂಡ್ರಾಕ್ ಬರ್ತೈತಿ. ಒಳಗೆ ಅದನ್ನ ನೆನಪಿಗೆ ಬಂತಂದ್ರೆ ಕುಂಡ್ರು ಬಿಡೋದಿಲ್ಲ, ಸಟಕನ ಎದ್ದು ಹೋಗ್ತೈತಿ. ನಡಿಯಪ್ಪ ಟೈಮ್ ಆಯ್ತು ಅದಕ್ಕೆ ಹೋಗ್ಬೇಕು. ಹಂಗೆ ಅಜ್ಞಾನ ತಡೆಯಲಿಕ್ಕೆ ಮುಸಿಗೆ ಬಿಡ್ತೈತಿ. ಮತ್ತು ಅದ್ರ ಬೆನ್ನು ಹತ್ತಿರ್ತೀವಿ ನಾವು. ಏನು ಹಂಗೆ ದೃಢವಾದಂಥ ಇದನ್ನು ಗಟ್ಟಿ ತಿಳುವಳಿಕೆ ಬೇಕಲ್ಲ, ನಿಷ್ಠಾ, ಅದನ್ನು ಹೊಂದೇ ತೀರ್ಬೇಕು ಅನ್ನುವಂಥ ಕಟ್ಟಿ ಇಚ್ಛಾ ಇಲ್ಲೂಲೇ ಕೆಲಸ ಆಗೋಲ್ಲ. ಏನು ಶರೀರ ಇಲ್ಲೇ ಹೋಗ್ತೈತಿ ಅಂದ್ರು. ಹಲೋ ಮಹೇಶ್, ಹಲೋ ಹಲೋ ಮಹೇಶ್, ಹಲೋ ಹಲೋ. OTP ಹಾಂ ನೋಡ್ತೇನೆ. ಅದಾಯ್ತು ರೀ, ಮೆಸೇಜ್ನಾಗ ಬರ್ತೈತೆ ರೀ. ಹಾಂ
ಹಲೋ ಮಹೇಶ, 73 33 83. ಹ್ಞೂ ಹಾಂ ಹಾಂ ಆಯಿತು. ಹೌದಾ, ಆಯಿತು. ಹಾಂ 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 ಆಯ್ತು ಆಯ್ತು. ಎಲ್ಲಿಗೆ ಬಂತಪ್ಪ ಇದು? ಎಲ್ಲಿ ಹೋತ? ಉತ್ಕಟ ಇಚ್ಛಾ ಹಾಂ, ಉತ್ಕಟ ಇಚ್ಛಾ ಇಲ್ಲೇ ಏನು ಮಾಡಿದ್ರು ಕೆಲಸ ಆಗೋದು ನೋಡಿ. ನಮಗೆ ಅದ್ರ ಬಗ್ಗೆ ಇಚ್ಛಾ ಐತೆ ನೋಡ್ಕೊಡಿ. ಯಾಕಡೆ ಒಲವು ಐತೆ ನಮ್ದು? ಒಲವು ಇಲ್ಲೇ ಏನು ಮಾಡಿದ್ರು ಕೊರ ಡಬ್ಬ ಹಾಕಿ ನೀರು ಸುರಿದಂಗೆ ನಮ್ಮ ಬಳಿ. ಏನು ಬಾಳೆದ ಕಡೆ ಒಲವು ಇದ್ರೆ ಇದೆಲ್ಲಿ ತಿಳಿಬೇಕು ನಮ್ಗೆ? ಬಾಳೆನ ಬರೀ ಅದೇ ಹೆಸನ ಐತಿ, ಅದೇ ಗುಂಗನ್ಯಾಗ ಇದೆ ನಾವು. ಕೆಡ್ತೈತಿ ಅದು ಬಾಳೆ ಅಂತ. ಹಾಂ, ಮುಂಜಾನೆ ಸಂಜೆ ಮಟ್ಟ ಎದ್ರ ನೆನಪಿನಾಗಿದ್ದೇವೆ ನಾವು? ನಮಗೆ ಬೇಕಾದದ್ರ ನೆನಪಿನಾಗಿದ್ದೇವೋ ಏನು ಬೇಡಾದದ್ರ ನೆನಪಿನಾಗಿದ್ದೇವೆ ನಾವು? ನಾವು ಏನು ನೆನಪು ಮಾಡ್ತೀವಿ? ನಮ್ಮ ಬಾಳೆ ಬದುಕು ಇದು. ನಮಗೆ ಬೇಕಾದದ್ದು ಐತೆ ಹಂಗಾರೆ ಅದ್ರಾಗ. ನಾವು ಏನು ನೆನಪು ಮಾಡ್ತೀವಿ ಅದ್ರ ನಮ್ಗೆ ಬೇಕಾದದ್ದು ಐತೆ ನಾವು. ಹಂಗಾರೆ ಏನು ಮಾಡಿದಂಗೆ ಆಯ್ತು ನಾವು? ನೀನು ಆಯುಷ್ಯದ ವೇಳೆ ಎಲ್ಲ ಅದ್ರ ನೆನಪಿನಾಗ ಕಳೆದಿಲ್ಲ, ಏನು ಲಾಭ ಆಯ್ತು ನೀವು? ಹ್ಞೂ, ಏನೂ ಲಾಭ ಇಲ್ಲ, ವ್ಯರ್ಥ ಬದಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ಮಾಡ್ಕೋಬೇಕು ಅನ್ನೋದು ಎಷ್ಟು ಜನರಿಗೆ ಹೊಳ್ತೈತಿ ಇದು? ಹ್ಞೂ, ಎಲ್ಲೋ ಒಬ್ಬ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಇದು ಹೊಳೆದ್ರೆ ಹೊಳಿತೈತಿ. ಏನು ಜ್ಞಾನಿಗಳಿಗೆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇರುವುದಿಲ್ಲ. ಸಾಮಾನ್ಯ ಜನರಿಗೆ ವಾಸನೆ ಇರ್ತದೆ, ಅದರ ಪ್ರಕಾರ ಜನ್ಮ ತಾಳ್ಬೇಕಾಗ್ತದೆ. ಏನು ನಮಗೆ ಜೀವಭಾವ ನಾಶ ಆಗಿರ್ತೈತೆ ಅವಾಗ. ಪುನಃ ಅವಾಗ ಜನ್ಮ ತಾಳುವ ಅವಶ್ಯಕತೆ ಬರೋದಿಲ್ಲ. ಅವ ಏನು ಹುಟ್ಟು ಬರೋದಿಲ್ಲ ಅವಾಗ. ಜ್ಞಾನಿಗಳ ಏನು ಶಾಸನ ಮಾಡಿದ್ರು ಜನರ ಕಲ್ಯಾಣಕ್ಕೋಸ್ಕರ ಮಾಡ್ತಿರ್ತಾರೆ ಅವರು. ಏನು ನೀ ವಿದ್ಯಾವಂತ ಆದರೆ ನಿನ್ನಲ್ಲಿ ವಿನಯತನ ಇರಬೇಕು. ವಿದ್ಯಾ ವಿನಯೇನ ಶೋಭತೆ ಅಂತ. ಹೌದು, ಅವ ವಿನಯತನ ಅವನಲ್ಲಿ ಇರ್ತೈತೆ, ಅವಾಗ ವಿದ್ಯಾವಂತ ಅಂತಾರೆ. ಅಲ್ಪ ವಿದ್ಯಾ ಮಹಾಗರ್ವಿ ಅಂತ ಅದಲ್ಲ, ತಡೆಯಲಿಕ್ಕೆ ಅವಾಗ ಗರ್ವ ಬಂದ್ಬಿಡ್ತೈತಿ. ಅವನಲ್ಲಿ ವಿನಯತನ ಇರುವುದಿಲ್ಲ. ಅವನ ಮಾತು ಹೆಂಗೆ ಬರ್ತಿರ್ತಾವ, ದೊಡ್ಡ ಶಣೆ ಆಗಿಬಿಟ್ಟಿರ್ತಾನೆ. ಅವ್ನು ವಿದ್ಯಾವಂತ ಭಾಳ ವಿನಯತನ ಇರ್ತೈತಿ. ಏನು ಅನ್ಯ ಆಲೋಚನೆಗಳನ್ನು ಮಾಡೋದು ಯಾವಾಗ ಬಂದ್ ಮಾಡ್ತೀವಿ, ಯಾವಾಗ ನೀ ಆ ಸೂತ್ರ ಹತ್ತೈತಿ ನೋಡ್ರಿ. ಏನು ತ್ರಿಪುರ ಸಂಹಾರಿ ಅಂದರೆ 3 ಪಟ್ಟಣಗಳ, ಪುರ ಅಂದ್ರೆ ಪಟ್ಟಣ, ಅದರ ಎಚ್ಚರ ಕನಸು ನಿದ್ರೆ 3 ಅವಸ್ಥೆಗಳನ್ನು ದಾಟಿದವ ಅವಾಗ ತ್ರಿಪುರ ಸಂಹಾರಿ ಅಂತಾರೆ. ಇವುಗಳು ಬೆನ್ನು ಹತ್ತಿದವ್ರು ಯಾರಿಗೆ ನೆಮ್ಮದಿ ಐತಿ ಹೇಳ್ರಿ? 3 ಅವಸ್ಥೆಗಳ ಇದ್ರಾಗ ತಿರ್ಗ ಅವ್ನು ನೆಮ್ಮದಿಯಿಂದ ಅದಾರ ನೋಡ್ರಿ. ಅವುಗಳು ಅದ್ರ ಬೆನ್ನು ಹತ್ತಿದವ್ರು ನಾವು ಸುಖಿ ಆಗೋದ್ರ ಬದಲಾಗಿ ಏನು ದುಃಖನ ಹೊಂದಲಿಕ್ಕೆ ಇಲ್ಲ. ಎಷ್ಟು ಜನ್ಮ ಆತ್ರಿ ಈ 3 ಅವಸ್ಥೆಗಳಿಗೆ ತಿರ್ಗಾಕತ್ತಿ. ಈ ಜಾಗ್ರಾವಸ್ಥೆ ಅಂತ ಹಾರಿಸಿಬಿಟ್ರೆ ಆರಾಮನೇ ಇರ್ತೀರಿ ನೀವು. ಸುಖ ಹೊಂದಬೇಕನ್ನೋ ವಿಚಾರ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಸುಖದಿಂದ ಇರುವುದೇ ಇಲ್ಲ. ಏನು ಮತ್ತು ಅದರಾಗೈತಿ ಇದ್ರಾಗೈತಿ ಅಂತ ವಿಷಯ ವಸ್ತುಗಳ ಬೆನ್ನು ಹತ್ತಾನ. ಎಲ್ಲ ಕೈ ಬಿಟ್ಟಾಗ ನೀನಾಗಿದ್ದಾಗ ಆರಾಮಿರ್ತೀನಿ ನೋಡಿ. ನಿಜವನ್ನು ಲಕ್ಷಿಸಿ ನೋಡ್ಕೋ. ನಿಜ ಯಾವುದು, ನಿಜ ಅಲ್ಲದ್ದು ಯಾವುದು ಅನ್ನೋದನ್ನು ವಿಚಾರ ಮಾಡು.
ಈ ಮನಸ್ಸು ಮತ್ತು ಇಂದ್ರಿಯಗಳಿಗೆ ತೋರುವುದು ಯಾವುದೂ ನಿಜ ಅಲ್ಲಿದು, ಮಿಥ್ಯಾ ವಸ್ತುಗಳು ತೋರ್ತವೆ. ಮಾತು ಮನಂಗಳಿಂದ ಅತ್ತತ್ತ ಮೀರಿದೆ, ಸಾತಿಶಯದ ನಿರೂಪಾಧಿಕ ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ. ಯಾವಾಗಲೂ ಐತೆ ಅಲ್ಲಿ ಅರುವುದು. ಈ ಮನಸ್ಸು ಮತ್ತು ಇಂದ್ರಿಯಗಳನ್ನು ಮೀರಿ ಐತೆ ಅದು, ನಿಲುಕಲಾರದ್ದು, ವಾಂಗ್ ಮನಸ್ಸಿಗೆ ಅಗೋಚರವಾದದ್ದು ಅದು. ನಾವು ವಿಚಾರಕ್ಕನ ಆಸ್ಪದ ಕೊಡೋದಿಲ್ಲ. ಅದ್ರಾಗ ಏನು ಸಿಗ್ತದೆ ಅಂತ ನಿತ್ಯ ವಿಚಾರ ಮಾಡ್ಲಿಕ್ಕೆ ಹತ್ತಿದ್ರಾಗ ಏನೂ ಇಲ್ಲ ಅನ್ನೋದು ಗೊತ್ತಾಗ್ತದೆ ನೋಡ್ರಿ. ಬಾಳೆದಾಗ ಹೊಸದು ಏನೈತಿ? ತಿರ್ಗಾ ಮರ್ಗ ಅದ ಹೌದಿಲ್ಲ, ಮಾಡಿದ್ದ ಮಾಡುವುದು ಏನೈತಿ ಅದ್ರಾಗ? ಸಿಗ್ತೈತೆ ಅನ್ನೋ ಬುದ್ಧಿ ಲೋಪ ಆಗ್ಬೇಕು ನೋಡ್ರಿ. ಎದುರಾಗೂ ಇಲ್ಲ, ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ಹೊಂದಿದ್ರೂ ನನಗೆ ಬೇಕಾದದ್ದಿಲ್ಲ ಅನ್ನೋದು ಖಾತ್ರಿ ಆಗ್ಬೇಕು. ಅಂದಾಗ ಅದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗ್ತೈತಿ. ಸಿಗ್ತೈತೆ ಅನ್ನೋದು ಇತ್ತಂದ್ರೆ ಮೊದಲ ಆಸಕ್ತಿ ಉಂಟು, ಅದನ್ನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ತೈತಿ. ಹೌದಿಲ್ಲ, ಬಾಳೆದಾಗ ಸುಖ ಸಿಗ್ತೈತೆ ಅಂತ ಬಾಳೆದ ಆಟ ಹೂಡೀನಿ, ಅದ ಪ್ರಯತ್ನ ನಡೆಸಿ ನಾಳೆ ಸಿಗ್ತೈತಿ ನಾಳೆ ಸಿಗ್ತೈತಿ. ಎಷ್ಟು ನಾಳೆಗಳು ಆದವು, ಎಷ್ಟು ದಿನಗಳು ಹೋದವು, ಎಷ್ಟು ತಿಂಗಳುಗಳು ಹೋದವು, ವರ್ಷಗಳು ಹೋದವು, ಎಷ್ಟು ಜನ್ಮಗಳು ಹೋದವು. ಸಿಕ್ಕೈತೇನ ಹಂಗಾರಂದ್ರೆ ಸಿಕ್ಕೈತೇನೋ ನೋಡಂಗಾರ. ಸಿಕ್ಕರೆ ಇಲ್ಲಿ ತನಕ ಯಾಕೆ ನಿನಗೆ ನೆಮ್ಮದಿ ಇಲ್ಲ? ಯಾರು ಒಬ್ಬರ ಅದರಿಂದ ನನಗೆ ಸುಖ ಸಿಕ್ತೆ ಅನ್ನೋ ಅವ್ರು ಕೇಳಿ ಜಗತ್ತಿನ ಇತಿಹಾಸದೊಳಗೆ ಸಿಕ್ಕರೆ ನಿದ್ದೆ ಹೋಗೋ ಅವಶ್ಯಕತೆನೇ ಬರೋದು ನಾವು. ಹೌದಿಲ್ಲ, ಆರಾಮ್ ಹೊಂದ್ಬೇಕನ್ನೋ ಹೊಂದಿದವಾಗ ಆರಾಮ್ ಹೊಂದ್ಬೇಕನ್ನೋ ಇಚ್ಛೆ ಆಗೋದಿಲ್ಲ ನಮ್ಗೆ. ಏನಾರ ಮಾಡ್ಬೇಕನ್ನೋದಿಲ್ಲ ನಮ್ಗೆ. ಏನಾರ ಮಾಡಿ ಆರಾಮ್ ಹೊಂದ್ಬೇಕಂತ ಮಾಡೋದು ಅವ್ನು. ಏನಾರ ಮಾಡೋದಾದ್ರು ಉದ್ದೇಶ ಆರಾಮ್ ಇರ್ಬೇಕಂತ ಮಾಡ್ತಾನೆ ಅವ್ನು. ಆರಾಮ್ ಹೊಂದಿದವಾಗ ಮಾಡ್ಬೇಕನ್ನೋದು ಏನು ಯಾವ ಕರ್ತವ್ಯನೂ ಉಳಿದಿಲ್ಲ ನಮ್ಗೆ. ಏನು ಅದ್ರ ಗೊತ್ತಾ? ಆ ಸುಖದ ಸ್ಥಿತಿಯನ್ನು ಯಾವ ಅನುಭವ ಮಾಡ್ಕೊಂಡಿರ್ತಾನೆ ನಾವು ಮಾಡಬೇಕಾದಂಥ ಜಗತ್ತಿನೊಳಗೆ ಯಾವ ಕರ್ತವ್ಯನೂ ಉಳಿದಿಲ್ಲ. ಅದ್ರ ಗೊತ್ತು. ಏನು ಇನ್ನೂ ಏನಾರು ಮಾಡ್ಬೇಕಂದು ನಾವು ಮಧ್ಯಾಹ್ನ ನಮಗೆ ನೆಮ್ಮದಿನೇ ಇಲ್ಲ. ಏನು ಇನ್ನೂ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕನ್ನು ಜನ್ಮ ಜನ್ಮಾಂತರ ಹಂಗೆ ತಿರ್ಗಾವ ನಾವು ಏನಾರ ಮಾಡಿ ಸುಖ ಹೊಂದ್ಬೇಕಂತ. ಬಾಳೆದಾಗ ಏನು ಹೊಸದು? ತಿರ್ಗಾ ಮರ್ಗ ಅದ ಹೌದಿಲ್ಲ, ಮಾಡಿದ್ದ ಮಾಡೋದು. ಮನಸ್ಸಿಗೆ ವಿಚಾರದ ಲಂಗಟ ಹಾಕೋದಕ್ಕೆ, ದೇಹಕ್ಕೆ ಲಂಗಟ ಹಾಕಿ ಏನು ಮಾಡೋ? ಮನಸ್ಸಿಗೆ ವಿಚಾರದ ಲಂಗಟ ಹಾಕಿದಾಗ ಮನಸ್ಸು ವಿಷಯದಿಂದ ಹಿಂದಕ್ಕೆ ಸರಿತೈತಿ. ಶ್ರವಣ ಮನ ನಿಧಿಧ್ಯಾಸನನ್ನು ಲಂಗಟ ಹಾಕೋದಕ್ಕೆ. ಮನಸ್ಸಿಗೆ ಲಂಗಟ ಹಾಕಿದ್ದು ಮಂದಿಗೇನು ಗೊತ್ತಾಕೈತಿ? ಬರೀ ಶರೀರಕ್ಕೆ ಲಂಗಟ ಹಾಕಿರಿ ಸಾಧು ಹಾಕೇನಿ ಯಾಕ್ರಿ? ಮನಸ್ಸಿಗೆ ಲಂಗಟ ಹಾಕೋದ ಸನ್ಯಾಸ. ಏನು ಮನಸ್ಸಿಗೆ ಲಂಗಟ ಹಾಕಿದ್ದು ಮಂದಿಗೇನು ಗೊತ್ತಾಕೈತಿ? ಅದಕ್ಕೆ ಕೌಪಿನ ಅಂತಾರೆ. ಯಾವ ಮನಸ್ಸಿಗೆ ಲಂಗಟ ಹಾಕಿರ್ತಾನ ಅವ ಭಾಗ್ಯವಂತ. ಕೌಪೀನವಂತಹ ಕಲು ಭಾಗ್ಯವಂತಹ ಅಂತ. ನಿತ್ಯ ವೇದಾಂತ ಇದ್ರೊಳಗೆ ತೊಡಗಿದಾಗ ಮನಸ್ಸಿಗೆ ಲಂಗಟ ಹಾಕಕ್ಕೆ ಬರ್ತೈತಿ. ವೇದಾಂತ ವಾಕ್ಯೇಶು ಸದಾರಮಂತಹ. ಮತ್ತೊಂದು ಏನೂ ಇಲ್ಲ, ಯಾವಾಗಲೂ ವೇದಾಂತ ಚಿಂತನದೊಳಗೆ ಇರ್ತಾನೆ. ಹುಡುಗಿದ ಬಗ್ಗೆ ಅವನು ಚಿಂತೆ ಮಾಡಕ್ಕೆ ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮಂತಹ. ಅಶೋಕವಂತ ಕರ್ಣೈಕವಂತಹ ಕೌಪೀನವಂತಹ ಕಲುಭಾಗ್ಯವಂತಹ ಅಂತ. ಮನಸ್ಸಿಗೆ ಲಂಗಟ ಹಾಕಿದವ ಈ ಜಗತ್ತಿನೊಳಗೆ ಭಾಗ್ಯವಂತವ ಅಂತ. ನಾವು ಮನಸ್ಸಿಗೆ ಸಿಕ್ಕಂಗೆ ಹರಿಬಿಟ್ಬಿಟ್ಟೇವೆ, ಅದನ್ನು ನಿಯಂತ್ರಣ ಇಲ್ಲ. ಅದಿಲ್ಲ ಅಂದಾಗ ನಮ್ಮ ಜನ್ಮ ಜನ್ಮಾಂತ ತಿರುಗು ಪಾಳೆ ಬಂದದ್ದು. ಮನಸ್ಸು ಹೇಳಿದಂಗೆ ಹುಚ್ಚು ಕುದುರೆ ಬೆನ್ನು ಹತ್ತಿಬಿಟ್ಟೇವೆ ನಾವು. ಎಲ್ಲಿಯೋ ಒಬ್ಬವ ಮನಸ್ಸಿನ ಹತೋಟಿ ಒಳಗೆ ಇಟ್ಕೊಂಡೆ ಅವಾಗ ಅವಾಗ
ಸುಖದ ದಾರಿ ಸಿಗ್ತೈತಿ. ಮನಸ್ಸಿನ ಬೆನ್ನು ಹತ್ತಿದ ಅವಾಗ ಎಲ್ಲಿ ಸಿಗ್ಬೇಕು? ಹೊರಗೆ ಓಡ್ತೈತೆ ಅದು ಮನಸ್ಸಂಗೆ, ಮಂಗ್ಯಾನಂತ ಮನಸ್ಸು. ಏನು ಒಮ್ಮೆ ಅದ್ರ ಸ್ವಾದ ಒಳಗೆ ಹತ್ತಿ ಅಂದ್ರೆ ಎತ್ತೂ ಹೋಗುದಿಲ್ಲ. ಏನು ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ಮನಸ್ಸಿಗೆ ಯಾಕೆ ತಿರುಗ್ತಿಲ್ಲ ಮನಸ್ಸು, ಅದ್ರಾಗ ಏನೈತೆ ಅಂತ ಬುದ್ಧಿ ಹೇಳಿ ಹೊರಗೆ ಓಡಾಡೋ ಮನಸ್ಸನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು. ಯಾಕೆ ಹೀನ ವಿಷಯದಳು ಸುರಿದು ವಿರತಿ ಇಲ್ಲದರಲ್ಲಿ ಎಲೆ ಕಾಕು ಮಾನಸವೇ ನಿನಗದ್ರೊಳು ಏನುಂಟು ಅಂತ ಬುದ್ಧಿ ಹೇಳ್ಬೇಕು. ಅದಕ್ಕೆ ಏನು ಮನಸ್ಸಿಗೆ ನಿಂತು ನಾವು ವಿಚಾರ ಮಾಡಕ್ಕೆ ಬರೋತ್ತಿಲ್ಲ. ಅದ್ರಾಗ ಏನೈತಿ ಏನು ಸ್ವಲ್ಪ ನೀವು ವಿಚಾರ ಮಾಡಿ ನೋಡಿದಾಗ ಅದ್ರಾಗ ಏನು ಇಲ್ಲ ಅನ್ನೋದು ಗೊತ್ತಾಕೈತಿ. ಏನೈತಿ ಹೇಳ್ರಿ ಬಾಳೆದಾಗ ಹೊಸದಿದ್ದಾಗ ಇಲ್ಲಿ ತನಕ ಮಾಡ್ಕೊತ ಬಂದಿರಲ್ಲ, ಏನು ಲಾಭ ಆಯ್ತು ನಿಮಗೆ ಅದ್ರಾಗ? ಎಂದು ವಿಚಾರ ಮಾಡವ್ರಪ್ಪ ನೀವನ್ನ, ಎಂದು ಶನ್ಯಾರಾಗವರು? ಅದಕ್ಕೆ ಮನಸ್ಸಿಗೆ ಈ ವಿಚಾರದ ಸೂಕ್ಷ್ಮವಾದಂಥ ಲಂಗಟ ಹಾಕೋದಕ್ಕೆ ವಿವೇಕ ವೈರಾಗ್ಯ ಉಪರತಿ ಅನ್ನುವಂಥ ಲಂಗಟ ಹಾಕಿ ಶರೀರಕ್ಕೆ ಲಂಗಟ ಹಾಕಿ ನೋಡೋಣ. ಏನು ಮನಸ್ಸಿಗೆ ಲಂಗಟ ಹಾಕೋದು ಸನ್ಯಾಸ. ವೃತ್ತಿ ಹೊರಗೆ ಹೋತ ಅಂದ್ರೆ ಸಮಾಧಾನ ಕೆಡ್ತೈತೆ ನೋಡ್ರಿ. ಹೊರಗೆ ಹೋಗೋದು ಬಂದ್ ಮಾಡೋರು, ವೃತ್ತಿ ಅಂತರ್ಮುಖಿ ಆಗ್ಬೇಕು. ಅವಾಗ ಮನಸ್ಸಿಗೆ ಅನುಭವ ಬರ್ತೈತೆ, ಆನಂದದ ಅನುಭವ. ಆನಂದ ಸೂತ್ರ ಹತ್ತು ಮಠ ಒಳಗೆ ನಿಂದ್ರಕ್ಕೆ ಒಲ್ಲೆ ಅಂತೈತಿ, ಹತ್ತಿ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ. ಒಮ್ಮೆ ಅದು ಸವಿ ಹತ್ತಿ ಅಂದ್ರೆ ಬಿಡುದೇ ಇಲ್ಲ, ನೀವು ಹೊರಗೆ ಹೋಗೋದಿಲ್ಲ ಅತ್ತಾಗಿಂದ. ಎತ್ತು ಹೋಗದಂಗೆ ಮಾಡಿಟ್ಟ ಕಾಲು ಮುರಿದು ಬಿಟ್ಟ ಅಂತ ಶರೀಫ್ ಅಂದಾರಲ್ಲ, ಹಂಗೆ ಮಾಡಿದ ಗುರುನಾಥ ನನಗೆ. ಎಲ್ಲೂ ಹೋಗದಂಗೆ ಆತಲ್ಲ ಇದು. ಯಾಕೆ ಎಲ್ಲಿ ಹೋದರೂ ಅದರ ಹಕ್ಕಿಕತಿ ಗೊತ್ತಾಯ್ತು, ಏನೂ ಇಲ್ಲ ಇದ್ರಾಗ ಅನ್ನೋದು. ಏನು ಶರೀರ ಬಿಡುಮಟ ವಿಷಯದ ಬಗ್ಗೆ ಏನಾರು ಹಿಡ್ಕೊಂಡಿದ್ದೆ ಅಂದ್ರೆ ಅದರ ಆರ್ಬಾರ್ ಹಿಡಿಬೇಕಾಗತ್ತಿಲ್ಲ. ಅದು ಚಿಂತೆ, ಅದಕ್ಕೆ ಸಮಿತೈತೆ ಅನ್ನೋ ಚಿಂತೆ, ಕೆಡಬಾರ್ದು ಯಾರು ತೊಗೊಂಡು ಹೋದಾರ ಅನ್ನೋ ಚಿಂತೆ, ಅದೇ ವ್ಯಸನ ಇರ್ತೈತೆ ನನಗೆ. ಮತ್ತೊಂದು ಏನೂ ಇಲ್ಲ. ಇಲ್ಲಿ ಎಚ್ಚರಿಕೆಗೆ ಬಂದ ಕೂಡಲೇ ಬರೀ ಅದೇ ವಿಷಯದ ವ್ಯಾಪಾರನ. ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮಿರ್ತೀನಿ ನೋಡಿ. ಏನು ಹೆಚ್ಚು ಸಂಕಟ ಕೊಡುವ ಅವಸ್ಥೆ ಅಂದ್ರೆ ಇದೇ ಎಚ್ಚರಿಕೆನ ನೋಡಿ. ಯಾಕೆ ಇವನ್ನೆಲ್ಲ ಹಿಡ್ಕೊಂಡು ಕುಂತಿಯಲ್ಲಿ ವಿಷಯ ವ್ಯವಹಾರ ಎಲ್ಲ. ಏನು ಇದಕ್ಕೆ ದುಃಖದಿಂದ ತುಂಬಿದ ಇದನ್ನ ಎಚ್ಚರಿಕೆ ವ್ಯವಹಾರ. ಜಗತ್ತಿನ ಭಾವ ದುಃಖಮಯದ ಅಂತ. ಜಗತ್ತಿನ ಭಾವ ಬಂದ ಕೂಡಲೇ ದುಃಖ ಶುರುವಾಗ್ತದೆ. ನಿನ್ನ ಭಾವದಾಗಿದ್ದಾಗ ಆರಾಮನೆ ಇದ್ದಿ ನೀನು. ಏನು ಅದಕ್ಕೆ ಜಗತ್ತನ್ನು ಮರೆತಾಗ ನಮ್ಗೆ ಆರಾಮ ಅನುಭವ. ತಾತ್ಪೂರ್ತಿಕ ನಾವು ಮರಿತೇವೆ ನಿದ್ದೆ ಆಗ. ಏನು ಎಂದೆಂದು ಇದ್ರ ಜಗತ್ತಿನ ಭಾವ ಬರದಂಗೆ ಮಾಡ್ಕೋಬೇಕು. ಅಂದರೆ ಜ್ಞಾನದ ಎಚ್ಚರಿಕೆಯನ್ನು, ನಿನ್ನ ಸ್ವರೂಪ ಜಾಗೃತಿಯನ್ನು ಮಾಡ್ಕೋವಂತ. ಪುನಃ ಈ ಭಾವ ಬರಬಾರ್ದು, ಜಗತ್ತಿನ ಭಾವ ಬರಬಾರ್ದು ಅಂದಾಗ ನಿನಗೆ ಮುಕ್ತಿ. ಮತ್ತೆ ಯಾಕಿದು ಬಂತಿ ನನಗಿದು ಅಂತ ಪೂರ್ಣ ಅನುಭವ ಆಗಲಿಲ್ಲ ಮತ್ತು ಅದು ಬರುವುದನ್ನ ಜಗತ್ತಿನ ಭಾವ ವಾಸನ ಇತ್ತಂದ್ರೆ ಮತ್ತೆ ಬರ್ತೈತಿ. ಹೌದಿಲ್ಲ? ಈ ಜಗತ್ತಿನಿಂದ ಸುಖ ಹೊಂದಬೇಕನ್ನೋ ವಾಸನ ಮತ್ತೆ ಹೇಳ್ಕೊಂಬಂದು ಹುಟ್ಟಾಕಸ್ತದೆ. ಇದ ಭಾವದೊಳಗೆ ತಿರ್ಗಾಕಸ್ತದೆ ನಮಗೆ. ಇದ್ರಾಗ ಎಳ್ಳಟ್ಟೂ ಇಲ್ಲ ಅಂತ ನಿಜದ ಎಚ್ಚರಿಕೆನ ಮಾಡಿ ನೀ ಅದನ್ನು ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಇದು ಬರೋದು ನಿನಗೆ. ಪುನಃ ಈ ಭಾವ ಬರದಂಗೆ ಮಾಡ್ಕೊ. ತೋರಲಿ ಎದೆ ಅಡಗಿಸು, ಪುನಃ ಇದು ಬರದಂಗೆ ಮಾಡ್ಕೊ. ಈ ಮೂರು ಅವಸ್ಥೆಗಳ ಭಾವ ಬರಬಾರ್ದು ನಿನಗೆ. ಎಚ್ಚರ, ಕನಸು, ನಿದ್ದೆ, ಮೂರು ಅವಸ್ಥೆಗಳ ಸಂಬಂಧ ಪೂರ್ಣ ತಪ್ಪಿಸ್ಕೊ ಇದನ್ನು ಜ್ಞಾನವನ್ನು ಮಾಡಿಕೊಂಡು. ಅವಾಗ ಮನುಷ್ಯನ ಜನ್ಮದ ಲಾಭ ನಿನಗೆ. ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡಾಗ. ಅದಕ್ಕಾಗಿ ನಿರಂತರ ಎಡೆಬಿಡದೆ ಅಭ್ಯಾಸ ನಾವು ಮಾಡಬೇಕು. ಸತತ ಅಭ್ಯಾಸ ಮಾಡಿದಾಗ ಈ ಮೂರು ಅವಸ್ಥೆಗಳ ಸಂಬಂಧವನ್ನು ತಪ್ಪಿಸ್ಕೊಳ್ಳಿಕ್ಕೆ ನಮಗೆ ಬರ್ತದೆ. ಇಲ್ಲಾಂದರೆ ಇದು ಸಂಬಂಧ ಹಚ್ಕೊಂಡು ಜನ್ಮ ಜನ್ಮಾಂತರ ತಿರುಗು ಪಾಳೆ ಬರ್ತದೆ ನಮ್ಗೆ.
ಇದ್ರಾಗ ಒದ್ದಾಡೋದಾಗೈತಿ. ಏನು ಆರಾಮ್ ಬೇಕಾಗಿತ್ತಂದ್ರೆ ಆರಾಮಿನ ಕಡೆ ಎಲ್ಲ ಕೂಡ ಇದನ್ನೆಲ್ಲ ಕೈ ಬಿಡಬೇಕು, ಜಗತ್ತನ್ನು ಕೈ ಬಿಡಬೇಕಾಗೈತಿ. ಜಗತ್ತು ಬೇಕಂದ್ರೆ ಆರಾಮ್ ಕಳ್ಕೊತಿ, ಆರಾಮ್ ಬೇಕಂದ್ರೆ ಜಗತ್ತು ಕಳ್ಕೊತಿ. ನನಗೆ ಜಗತ್ತೂ ಬೇಕು, ಆರಾಮನೂ ಬೇಕಂದ್ರೆ ಸಾಧ್ಯನೇ ಇಲ್ಲ. ಎರಡೂ ಏಕಕಾಲಕ್ಕೆ ಸಾಧ್ಯನೇ ಇಲ್ಲ. ನೀವು ಏನು ಅನುಭವ ಬರುವುದನೇ ಇಲ್ಲ ನಮ್ಗೆ. ಜಗತ್ತಿನ ಭಾವ ಇದ್ದಾಗ ಎಲ್ಲೈತಿ, ಆರಾಮಿನ ನೆನಪು ಎಲ್ಲೈತಿ. ಆರಾಮಿನ ನೆನಪಿನಾಗಿದ್ದಾಗ ಜಗತ್ತಲ್ಲಿ ಎಲ್ಲಿ ಕಂಡಿಯಲ್ಲಿ ಅನ್ಯದ್ದೇನೂ ಇಲ್ಲ. ಅಲ್ಲಿ ಅನ್ಯತೆ ಗಾಣಲಿಲ್ಲ, ಇನ್ನೊಂದು ಉಸಿರಲ್ಲಿ ಕೇಡೇ ಇಲ್ಲ. ಆನಂದದ ನೆನಪನೇ ಇದ್ದಾಗ ಅನ್ಯ ಭಾವ ಇಲ್ಲ ಇಲ್ಲಿ. ಅದಕ್ಕೆ ಇದರ ಭಾವನೆಯನ್ನು ಪುನಃ ಬರ್ದಂಗೆ ನಾವು ಮಾಡ್ಕೋಬೇಕಾಗಿದೆ. ಅದಕ್ಕೆ ಮುಕ್ತಿ ಅಂತಾರೆ. ಪುನಃ ಈ ಭಾವ ಬರಬಾರ್ದು ನಮಗೆ. ಏನು ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೋ. ವಾಸನೆಗಳ ಪೂರ್ಣ ನಾಶ ಆದಾಗ ನೀನು ಮುಕ್ತ ಆಗ್ತಿ. ಜಗತ್ತಿನಾಗ ಏನಾರು ಮಾಡಿ ಸುಖ ಹೊಂದಬೇಕನ್ನೋ ವಾಸನ ಉಳಿಬಾರ್ದು. ಏನು ಅದ್ರ ಪೂರ್ಣ ನಿನಗೆ ಅದ್ರ ಹಕ್ಕಿಕತಿ ಗೊತ್ತಾತಂದ್ರೆ ಆ ವಾಸನ ಎಲ್ಲ ನಾಶ ಆಗಬೇಕು. ಗೊತ್ತಿಲ್ಲದಕ್ಕೆ ಬಸಿಗೆ ಬೀಳ್ತೀವಿ ನಾವು. ಬೆಂಕಿ ಸುಡ್ತೈತೆ ಅನ್ನೋ ಗೊತ್ತಿಲ್ಲಕ್ಕೆ ಹೆಂಗೆ ಬಿದ್ದು ಸಾಯ್ತೀವಿ. ಹಂಗಿದು ವಿಷಯ ವಸ್ತುಗಳು ಸುಖಕ್ಕೂ ನಮ್ಮ ನೀವು ಕೊಲ್ತಾವ ಅನ್ನೋದು ಗೊತ್ತಿಲ್ಲದಕ್ಕೂ ಮತ್ತು ಬಸಿಗೆ ಬೀಳ್ತೀವಿ ನಾವು. ಒಳ್ಳೆ ಬೆಳೆ ಅದ್ರ ಬೆನ್ನು ಐತಿ ಜನ್ಮ ಜನ್ಮ ಅಂತ ತಿರುಗು ಪಳೆ ಬಂತು. ಎಲ್ಲಿ ಮಠ ನೀನ ಇದನ್ನು ವಿಚಾರ ಮಾಡಿದ್ರಿಂದ ಹಿಂದಕ್ಕೆ ಸರ್ ಇದ್ರ ಕಡೆ ಲಕ್ಷ ಹಾಕದಂಗೆ ವಾಸನ ಎಲ್ಲ ಪೂರ್ಣ ನಾಶ ಮಾಡ್ಕೊಂತಿ. ಅವಾಗ ನಿನಗೆ ಇತ್ತಾಗ ಬರ್ದಂಗೆ ಆಕೈತಿ ಮುಕ್ತವ. ಎಳ್ಳಷ್ಟು ನಿನಗೆ ದುಃಖ ಇಲ್ಲ ತಾಗಿಂದ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಆಕೈತಿ. ಇದಕ್ಕೆ ಮುಕ್ತಿ ಅಂತಾರೆ. ಇದ್ರಾಗ ಸಿಗ್ತೈತೆ ಅನ್ನೋ ವ್ಯಾಮೋಹ ಏನೈತಲ್ಲ ಮತ್ತೆ ನಿನಗೆ ಹೇಳ್ಕೊಂಬರ್ತೈತಿ, ಹುಟ್ಟಾಕಸ್ತೈತಿ. ಏನು ನೀನೇ ಮಾಡ್ಕೊಂಡದ್ದು ಇದನ್ನು, ಮೋಹಕ್ಕೆ ಬಿದ್ದು. ಯಾರು ನೀನು ಮೋಹಕ್ಕೆ ಹಾಕಿಲ್ಲ, ನೀನೇ ಮಾಡ್ಕೊಂಡು. ನೀನು ಅಜ್ಞಾನದಿಂದ ನಿನ್ನಲ್ಲಿ ಇದ್ದದ್ದನ್ನು ಮರೆತು ನೀ ಅನ್ಯವಾಗಿ ಐತೆ ಅಂತ ತಿಳ್ಕೊಂಡು ವ್ಯಾಮೋಹಕ್ಕೆ ಬಿದ್ದುಬಿಟ್ಟು ತೋರಿಕೆಗೆ ನೀನೇ ಕಲ್ಪಿಸ್ಕೊಂಡು ನೀನು ಕಲ್ಪನಾ ಮೋಹ ಬಲಿ, ಕಲ್ಪನಾದ ಬಲಿ ನೀನು ಬಲಿಯಾಗಿ ನೀನೇ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ನೀನೇ ಇದರಿಂದ ನೀ ಬಿಡುಗಡೆ ಮಾಡ್ಬೇಕು. ತಾನ ಮಾಡ್ಕೊಂಡದ್ದು ಬಲಿ. ಅದು ಕಲ್ಪನಾ ಮನಸ್ಸಿನ ಕಲ್ಪನಾದ ಮಾಡ್ಕೊಂಡದ್ದು. ಮನಸ್ಸನ ಎಲ್ಲ ಬಂಧನಕ್ಕೂ ಕಾರಣ ಅದ, ಮುಕ್ತಿಗೂ ಅದಕ್ಕೆ ಕಾರಣ. ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಅಂತ. ಯಾರು ನೀನು ಬಂಧನಕ್ಕೆ ಹಾಕೋರಿಲ್ಲ, ಬಿಡುಗಡೆ ಮಾಡೋರೇನೂ ಇಲ್ಲ. ನಿನ್ನ ಬಂಧನನೂ ನೀನೇ ಮಾಡ್ಕೊಳವ, ಇದರಿಂದ ಬಿಡುಗಡೆ ಮಾಡೋದು ನೀನು ತಾನ ಮನಸ್ಸ ಎಲ್ಲ ಮಾಡ್ಕೊ. ಎಲ್ಲ ಮನಸ್ಸಿನ ಗದ್ದಲದ ನೋಡ್ರಿ. ಏನು ಈ ಕಡೆ ಸರಿದ್ರೆ ಕೀಲಿ ಅಂತಿರಲ್ಲ, ಬಲಗಡೆ ತಿರುವಿರ ಲಾಕ್ ಆಕೈತಿ, ಕುಲ ಆಕೈತಿ. ಎಡಗಡೆ ತಿರುವಿರ ಲಾಕ್ ಆಕೈತಿ ಅಂತ. ಅಂತರ್ಮುಖಿ ಆದ್ರೆ ನಿನಗೆ ಬಿಡುಗಡೆ, ಬಹಿರ್ಮುಖಿ ಆದ್ರೆ ಲಾಕ್ ಹಾಕಿನಿ. ಕೀಲಿ ಉದಾಹರಣೆ ಕೊಡ್ತಾರ ಅದನ್ನು, ಹೋದಿಲ್ಲ. ಬಲಗಡೆ ತಿರುವಿರ ನೀನು ಬಂಧನದಾಗ ಸಿಕ್ಕೊಂಡು ಹೋದ್ಯಾಡ. ಎಡಗಡೆ ತಿರುವು ಈ ಕಡೆ ಹೊಳ್ಳಿದೆ ಅಂದರೆ ಅಂತರ್ಮುಖಿ ಆತಂದ್ರೆ ನಿನಗೆ ಬಂಧನಕ್ಕೆ ಹಾಕವ್ರೆ ಯಾರು ಇಲ್ಲ. ಬೇಡಿ ಬಂಧನ ಇಲ್ಲ ನಿನಗೆ. ಈ ಕಡೆ ಹೊಳ್ಳಿದೆ ಅಂದ್ರೆ ಬಂಧನ, ಬೇಕಂದ್ರೆ ಬಂಧನ. ಬೇಡಿ ಬಿತ್ತು ನಿನಗೆ ಬೇಕು. ಜಗತ್ತಿನಿಂದ ಏನಾರ ಬೇಕಂದ್ರೆ ಬೇಡಿ ಬಿತ್ತು ನಿನಗೆ. ಏನೂ ಬ್ಯಾಡಪ್ಪ ಅಂದ್ರೆ ನಿನಗೆ ನೀ ಸ್ವತಂತ್ರ ಅದೀನಿ. ಏನು ಬೇಕಾದ ಆರಾಮ ರಾಜ ನೀನು, ಸ್ವತಂತ್ರ ಸಾಮ್ರಾಟ. ಏನು ಏನಾರ ಬೇಕಂದ್ರೆ ಹೋಗಿ ಸಿಕ್ಕೊಂಡು ಕುಂತೀನಿ. ಬೇಕು ಬಾ, ಬೇಕು ಬಾಗ ಮತ್ತದು ಪಜ್ಜಿತಿನ ಅಲ್ಲ. ಯಾಕ್ರಿ ಬೇಕು ಬಾಗ ಪಜ್ಜಿತಿ ಗಂಟುತ್ತಂತ. ಇದು ಬೇಕು ಅನ್ನೋ ಬೇಕಾಯ್ತ ನಾವು ಸಾಕಪ್ಪ ನಮಗೆ ಎದುರಾಗಿ ಏನು ಬೇಡ, ನಮ್ಗೆ ಏನು ಒಳ್ಳೆ ಗುರುವೇ ಈ ಜಗವೆಂಬುದು ಅಂತ ಅಂದಾಗ ಅವಾಗ ಮುಕ್ತಿ ಮಾರ್ಗ ಸಿಕ್ತು. ಈ ಜ್ಞಾನ ಆಕೈತೆ. ಜಗತ್ತಿನಾಗ ಏನಾರ ಬೇಕನ್ನೋ ಆಶೆ ಇದ್ದ ಅವಾಗ ಜ್ಞಾನ ಆಗೋದಿಲ್ಲ. ಮತ್ತು ತಿರ್ಗಾ ನಾವು ಬಿಡುಂಟು.
ಸಕಲ ಸಾಧು ಸನ್ಮಹಾರಾಜ್